ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ತ್ರಿವರ್ಣ ತ್ರಿಕೋನ ಚರ್ಚೆಯಲ್ಲಿ ನಮ್ಮ ಜೊತೆಗೆ ಇವತ್ತು ಕನ್ನಡದ ಅಂತಾರಾಷ್ಟ್ರೀಯ ಖ್ಯಾತಿಯ ಚಲನಚಿತ್ರ ನಿರ್ದೇಶಕರಾದಂತಹ ಗಿರೀಶ್ ಕಾಸರವಳ್ಳಿ ಅವರಿದ್ದಾರೆ. ಕನ್ನಡ ನಾಡಿನ ರಸಿಕರ ಮನ. ಇವತ್ತು ನಾವು ಈ ಫಿಲ್ಮ್ ಫೆಸ್ಟಿವಲ್ ಅಂದ್ರೆ ಹೇಗೆ ನಡೀತವೆ, ಫಿಲ್ಮ್ ಫೆಸ್ಟಿವಲ್ಗಳ ಮಹತ್ವ ಏನು, ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಅಂದ್ರೆ ನಿಜಕ್ಕೂ ಏನು ಎನ್ನುವುದಕ್ಕೆ ಸಂಬಂಧಿಸಿ ಕಾಸರವಳ್ಳಿ ಅವರ ಜೊತೆಗೆ ನಾವು ಮಾತನಾಡ್ತೀವಿ. ಕಾಸರವಳ್ಳಿ ಅವರ ಪರಿಚಯವನ್ನು ನಾನು ನಮ್ಮ ವೀಕ್ಷಕರಿಗೆ ಮಾಡಿಕೊಡ್ಬೇಕಾಗಿಲ್ಲ, ಯಾಕಂತ ಹೇಳಿದ್ರೆ ಈಗಾಗಲೇ ನಿಮ್ಗೆ ಎಲ್ರಿಗೂ ಚಿರಪರಿಚಿತವಾಗಿರುವಂತಹ ಅವರು ವ್ಯಕ್ತಿ. ಸಿನಿಮಾವನ್ನೇ ಉಸಿರಾಡುವವರು, ಸಿನಿಮಾದ ಬಗ್ಗೆ ಒಂದು ಅಪೂರ್ವವಾದಂತಹ ಮೋಹ ಉಳ್ಳವರು ಮತ್ತು ಬದ್ಧತೆ ಉಳ್ಳವರು. ಅವರು ಮಾಡ್ತಾ ಇರುವಂತಹ ಸಿನಿಮಾಗಳನ್ನು ನಾವು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಸಾಕಷ್ಟು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು, ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಕೂಡ ಅವರು ತಮ್ಮ ಸಿನಿಮಾಗಳಿಗಾಗಿ ಗಳಿಸಿದ್ದಾರೆ. ಸೊ ಅವರನ್ನು ನಾನು ನಮ್ಮ ತ್ರಿವರ್ಣ ಸ್ಟುಡಿಯೋಗೆ ಸ್ವಾಗತಿಸ್ತಾ ಇದ್ದೀನಿ. ನಾನು BM ಹನೀಫ್. ನಮಸ್ಕಾರ ಕಾಸರವಳ್ಳಿ ಅವರೇ. ನಮಸ್ಕಾರ ಸರ್, ಈ ಫಿಲ್ಮ್ ಫೆಸ್ಟಿವಲ್ ಅನ್ನುವಂತ ಕಾನ್ಸೆಪ್ಟ್ ಇದೆಯಲ್ಲ, ಈಗ ನಮ್ಮಲ್ಲಿ ಬೆಂಗಳೂರಿಗೂ 16ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೀತಾ ಇದೆ. ಭಾರತದ ಬೇರೆ ಬೇರೆ ಪ್ರದೇಶಗಳಲ್ಲಿ ಕೂಡ ನಡೀತಾ ಇದೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಗಳು. ಕೋಲ್ಕತ್ತಾ ಇರ್ಬೋದು, ಗೋವಾ ಇರ್ಬೋದು, ಕೇರಳ ಇರ್ಬೋದು. ಬೆಂಗಳೂರಿನಲ್ಲಿ ಕೂಡ ಈಗ ನಾವು ಇತ್ತೀಚಿನ ವರ್ಷಗಳಲ್ಲಿ ಇದರ ಮಹತ್ವವನ್ನು ನಾವು ಅರಿತುಕೊಂಡಿದ್ದೇವೆ ಅಂತ ಹೇಳಿ ನಿಮ್ಗೆ ಅನಿಸ್ತದ? ಫಿಲ್ಮ್ ಫೆಸ್ಟಿವಲ್ ಅಂದ್ರೆ ನಿಜಕ್ಕೂ ಏನು, ಯಾಕಾಗಿ ಮಾಡ್ತಾ ಇದ್ದೀವಿ? ಫಿಲ್ಮ್ ಫೆಸ್ಟಿವಲ್ ನ ಉದ್ದೇಶ ಎರಡು ವಿಧವಾದದ್ದು. ಒಂದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಿನ್ನವಾದಂತ ಪ್ರಯತ್ನಗಳು ಏನೇನಾಗ್ತಿದೆ ಅವನ್ನ ಇಲ್ಲಿಯ ಸ್ಥಳೀಯ ಉದ್ಯಮಕ್ಕೆ ಮತ್ತು ಕನ್ನಡಿಗರಿಗೆ ಪರಿಚಯಿಸೋದು. ಬೆಂಗಳೂರು ಉದ್ದೇಶ ಇಟ್ಕೊಂಡು ಮಾತಾಡ್ತಾ ಇದ್ದೇನೆ, ಕನ್ನಡಿಗರಿಗೆ ಪರಿಚಯಿಸೋದು. ಎರಡನೇದು, ಇಲ್ಲಿ ಆದಂತಹ ಒಳ್ಳೆಯ ಸಿನಿಮಾಗಳನ್ನ ಜಗತ್ತಿಗೆ ಪರಿಚಯಿಸೋದು. ಈ ಮೂಲಕ ಒಂದು ಫಿಲ್ಮ್ ಕಲ್ಚರ್ ಅನ್ನ ಬೆಳೆಸೋದು ಸಿನಿಮಾ ಚಿತ್ರೋತ್ಸವಗಳ ಉದ್ದೇಶ. ಈಗ ನಾವು ಭಾರತದಲ್ಲಿ ಎಷ್ಟು ಬಹಳ ಮುಖ್ಯವಾದಂತಹ ಚಿತ್ರೋತ್ಸವಗಳು ನಡೀತಾ ಇದೆ ಬೆಂಗಳೂರು ಹೊರತುಪಡಿಸಿ? ಈಗೇನಾಗಿದೆ, ಅನೇಕ ರಾಜ್ಯಗಳಲ್ಲಿ ಆಯಾ ಪ್ರತಿ ರಾಜ್ಯಗಳಲ್ಲೂ ಅನೇಕ ಚಿತ್ರೋತ್ಸವಗಳು ಆಗ್ತಾ ಇದೆ. ಹಾಗೆ ನೋಡ್ತಾ ಹೋದ್ರೆ ಕರ್ನಾಟಕದಲ್ಲಿ ಸ್ವಲ್ಪ ಹಿಂದುಳಿದಿರೋದು. ಕೇರಳದಂತ ರಾಜ್ಯದಲ್ಲಿ ಸುಮಾರು 8-10 ಚಿತ್ರೋತ್ಸವಗಳು ನಡೀತಾ ಇದೆ. ಹಾಗೆಯೇ ಉತ್ತರ ಭಾರತದಲ್ಲೂ ತುಂಬಾ ಕಡೆ ಆಗ್ತಾ ಇದೆ. ಆದ್ರೆ ಅನೇಕ ಚಿತ್ರೋತ್ಸವಗಳು ಚಿಕ್ಕ ಮಟ್ಟದಲ್ಲಿ ಆಗ್ತಾ ಇವೆ. ಸ್ವಲ್ಪ ದೊಡ್ಡ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೆಕಗ್ನಿಷನ್ ಸಿಕ್ಕಿರೋ ಚಿತ್ರೋತ್ಸವಗಳು ಭಾರತದಲ್ಲಿ ಇಫಿ ಅಂದ್ರೆ ಕೇಂದ್ರ ಸರ್ಕಾರ ನಡೆಸ್ತಾ ಇರುವ ಚಿತ್ರೋತ್ಸವ, ಕೇರಳದವರು ನಡೆಸ್ತಾ ಇರುವಂತಹ ಚಿತ್ರೋತ್ಸವ, ಮನ್ನಣೆ ಇದೆ ವಿಶ್ವದಲ್ಲಿ. ಸತತವಾಗಿ ಗೋವಾದಲ್ಲೇ ನಡೀತಾ ಇದೆ. ಹೌದು, ಇಫಿ ಮುಂಚೆ ಬೇರೆ ಬೇರೆ ಕಡೆ ಆಗ್ತಾ ಇತ್ತು. ಆಮೇಲೆ ಈಗ ಪರ್ಮನೆಂಟ್ ವೆನ್ಯೂ ಅಂತ ಇದು ಗೋವಾವನ್ನ ಫಿಕ್ಸ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಕೇರಳದಲ್ಲೂ ಕೂಡ ಬೇರೆ ಬೇರೆ ಕಡೆ ಆಗ್ತಿತ್ತು. ಆಮೇಲೆ ಒಂದು ತ್ರಿವೇಂದ್ರಂಗೆ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಇದಲ್ದೇನೆ ಕ್ಯಾಲ್ಕಟಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ KIF ಅಂತ ಹೇಳ್ತಾರೆ, ಪುಣೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ PIF ಅಂತ ಹೇಳ್ತಾರೆ, ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್. ಇದರಲ್ಲಿ 4 ಚಿತ್ರೋತ್ಸವಗಳಿಗೆ ಫಿಯಾಪ್ ರೆಕಗ್ನಿಷನ್ ಸಿಕ್ಕಿದೆ. ಫೆಡರೇಷನ್ ಆಫ್ ಇದು ಫಿಯಾಪ್ ಅಂತಂದ್ರೆ ಅಂತಾರಾಷ್ಟ್ರೀಯ ಚಿತ್ರೋತ್ಸವಗಳನ್ನು ನಡೆಸುವ ಒಂದು ಮಂಡಳಿ. ಅದು ಈ 4 ಚಿತ್ರೋತ್ಸವಗಳಿಗೆ, ಯಾವುದಕ್ಕೆ, ಇಫಿಗೆ, ಬಾಂಬೆನಲ್ಲಿ ಆಗ್ತಿರುವಂತಹ ಚಿತ್ರೋತ್ಸವಕ್ಕೆ, ಕಲ್ಕಟಾದಲ್ಲಿ ಆಗ್ತಿರುವಂತಹ ಚಿತ್ರೋತ್ಸವಕ್ಕೆ, ಹಾಗೂ ಕೇರಳದಂತ ಆಗ್ತಿರುವಂತಹ ಚಿತ್ರೋತ್ಸವಗಳಿಗೆ ಕೊಟ್ಟಿತ್ತು. ಈಗ ಒಂದು 2 ವರ್ಷದ ಹಿಂದೆ ಕರ್ನಾಟಕಕ್ಕೂ ಆ ಮನ್ನಣೆ ಸಿಕ್ಕಿದೆ. ಬೆಂಗಳೂರು ಚಲನಚಿತ್ರೋತ್ಸವಕ್ಕೂ ಕೂಡ ಸಿಕ್ಕಿದೆ. ಇದಲ್ಲದೆ ಅನೇಕ ಚಿಕ್ಕ ಚಿಕ್ಕ ಚಿತ್ರೋತ್ಸವಗಳು ವರ್ಷದುದ್ದಕ್ಕೂ ಆಗ್ತಾ ಇರುತ್ತೆ ಇಂಡಿಯಾದಲ್ಲಿ. ಈಗ ಈ ಬೇರೆ ರಾಜ್ಯಗಳಲ್ಲಿ ಇದೆಯಲ್ಲ, ನಮ್ಮ ಚಲನಚಿತ್ರ ಉದ್ಯಮಕ್ಕೆ ಸಂಬಂಧಿಸಿ ನಾವು ಏನು ಗಮನ ಕೊಡ್ತಾ ಇದ್ದೀವಿ, ಬೇರೆ ರಾಜ್ಯಗಳಿಗೆ, ಬಹಳ ಮುಖ್ಯವಾಗಿ ಕೇರಳಕ್ಕೆ ನಾವು ಹೋಲಿಕೆ ಮಾಡಬಹುದು. ನಾವು ಏನು ವ್ಯತ್ಯಾಸ ಕಾಣ್ತಾ ಇದೆ ನಿಮ್ಗೆ ಈ ಚಿತ್ರೋತ್ಸವಗಳ ಹಿನ್ನೆಲೆಯಲ್ಲಿ? ಚಿತ್ರೋತ್ಸವಗಳು ಏನಾಗುತ್ತೆ ಅಂತಂದ್ರೆ, ಅದು ನಮ್ಮಲ್ಲಿ ಅದಕ್ಕೆ ಸಿಕ್ಬೇಕಾದಂತಹ ಮನ್ನಣೆ ಸಿಕ್ಕಿಲ್ಲ, ಕೊಡ್ತಾ ಇಲ್ಲ ಅಂತ ನನ್ನ ನಿಜವಾದ ಪ್ರಾಮಾಣಿಕವಾದ ಅಭಿಪ್ರಾಯ. ಕೇರಳದಲ್ಲಿ ಏನಾಗಿದೆ ಅಂದ್ರೆ, ಅದಕ್ಕೆ ಅದರದ್ದೇ ಆದ ಒಂದು ಡೈರೆಕ್ಟರೇಟ್ ಇದೆ. ಗೋವಾದಲ್ಲೂ ಅದಕ್ಕೆ ಆದ ಒಂದು ಡೈರೆಕ್ಟರೇಟ್ ಇದೆ. ಅವ್ರು ಏನ್ ಮಾಡ್ತಾರೆ, ವರ್ಷಿಡೀ ಸಿದ್ಧತೆ ಮಾಡ್ಕೊಂಡು ಒಂದು ಚಿತ್ರೋತ್ಸವನ ಮಾಡ್ತಾರೆ. ಕರ್ನಾಟಕದಲ್ಲಿ ಏನಾಗ್ತದೆ ಅಂದ್ರೆ, ಸರ್ಕಾರದ ಕೆಲವು ಮೀನಾಮೇಷ ಮಾಡುವ ಪ್ರವೃತ್ತಿಯಿಂದಾಗಿ ವರ್ಷದ ಕೊನೆಯಲ್ಲಿ ಇನ್ನೇನು ಚಿತ್ರೋತ್ಸವಕ್ಕೆ 1 ತಿಂಗಳು ಅಥವಾ 2 ತಿಂಗಳಿದೆ ಅನ್ನೋತ್ತಿಗೆ ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಹಾಗಾಗಿ
ಯಾವುದೇ ಸಿದ್ಧತೆ ಇಲ್ಲದೆ ಮಾಡ್ಬೇಕಾಗಿ ಬಂದಿದೆ. ಈ ವರ್ಷದ ದೊಡ್ಡ ಅಧ್ವಾನ ಆಗ್ತಾ ಇದೆಯಲ್ಲ ಫೆಸ್ಟಿವಲ್ ನಲ್ಲಿ, ಅದಕ್ಕೆ ಅದು ಕಾರಣ, ಅದು ಕೂಡ ಒಂದು ಕಾರಣ ಆಗಿದೆ. ಯಾಕಂತಂದ್ರೆ ನಿಮಗೆ ಒಂದು ಇಂಟರ್ನ್ಯಾಷನಲ್ ಕರೆಸ್ಪಾಂಡೆನ್ಸ್ ಮಾಡ್ಬೇಕಾದ್ರೂ ಕೂಡ, ಇಂಟರ್ನ್ಯಾಷನಲ್ ಡೆಲಿಗೇಟ್ಸ್ ಕರೆಸ್ಬೇಕಾದ್ರೆ ಕರೆಸ್ಪಾಂಡೆನ್ಸ್ಗೆಲ್ಲ ಏನಲ್ಲ ಅಂತಂದ್ರೆ ಒಂದು 6 ತಿಂಗಳು 4 ತಿಂಗಳು ಬೇಕು. ನಿಮ್ಗೆ ಬಹಳ ಆಶ್ಚರ್ಯ ಆಗ್ಬೋದು. ನಾನು ಮೊನ್ನೆ ಒಂದು ಇನ್ವಿಟೇಷನ್ ಬಂತು, ನೀವು ಮೇ ನಲ್ಲಿ ಫ್ರೀ ಇದ್ದೀರಾ ಅಂತ. ನಾನು ಮೇ ನಲ್ಲಿ ಫ್ರೀ ಇಲ್ಲ ಅಂತಂತೆ. ಅಲ್ಲ, 2026 ಮೇಗೆ ಫ್ರೀ ಇದ್ದೀರಾ ಅಂತ ಕೇಳಿ. ನಾನು ಹೇಳಿದೆ 2026 ಇನ್ನು ಬಹಳ ಮುಂದಿದೆ ಅಂತ. ಇಲ್ಲ, ನಾವು ಈಗಿಂದಲೇ ಇನ್ನೊಂದು ಪ್ರಿಪರೇಷನ್ ಶುರು ಮಾಡ್ಬೇಕು, ನೀವು ಬರಕ್ ಆಗತ್ತಾ ಅಂತ ಕೇಳಿದ್ರು. ಅಷ್ಟು ಅಡ್ವಾನ್ಸ್ ಆಗಿ ಪ್ರಿಪೇರ್ ಮಾಡ್ತಾ ಇರ್ತಾರೆ. ನಮ್ಮಲ್ಲಿ ಹಾಗಿಲ್ಲ. ಹಾಗಾಗಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ಅಧ್ವಾನಗಳಿಗೆ ಆಶ್ರಯ ಮಾಡ್ಕೊಡ್ತಾ ಹೋಗುತ್ತೆ. ಒಂದು ಚಿತ್ರೋತ್ಸವ ಚೆನ್ನಾಗಿ ಆಗ್ಬೇಕಾದ್ರೆ 3 ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕು. ಒಂದು, ಅದರ ಡೈರೆಕ್ಟರ್. 2ನೇದು ಅದರ ಆರ್ಟಿಸ್ಟಿಕ್ ಡೈರೆಕ್ಟರ್. 3ನೇದು ಸರ್ಕಾರದ ಬೆಂಬಲ. ಈ 3 ಸರಿಯಾಗಿ ನಡೀದೇ ಇದ್ರೆ ಒಂದು ಚಿತ್ರೋತ್ಸವ ಯಶಸ್ವಿಯಾಗಿ ಸಾಧ್ಯ ಇಲ್ಲ. ಡೈರೆಕ್ಟರ್ ಅಂತ ಅಂದಲ್ಲ, ಯಾವುದೇ ಚಿತ್ರೋತ್ಸವಕ್ಕೆ ಒಂದು ಡೈರೆಕ್ಟರ್ ಇರ್ಬೇಕಾದ್ರೆ ಅವನೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಸಿಕ್ಕವರಾಗಿರ್ಬೇಕು. ಯಾಕೆಂತಂದ್ರೆ ಯಾವ್ದೊಂದು ನಾನೊಂದು ಒಂದು ಫೆಸ್ಟಿವಲ್ ಫಿಲ್ಮ್ ಕಳಿಸ್ಬೇಕಾದ್ರೆ ಕೂಡ ಆ ಚಿತ್ರೋತ್ಸವದ ನಿರ್ದೇಶಕ ಯಾರು ಅಂತ ನೋಡ್ತೇನೆ. ಅವ್ರ ಬಗ್ಗೆ ನನಗೆ ಪರಿಚಯ ಇರ್ಬೇಕು. ಅವರೊಬ್ರು ಖ್ಯಾತ ನಿರ್ದೇಶಕ ಆಗಿರ್ಬೋದು, ಅವರು ಸಾಧನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿರ್ಬೇಕು. ಹಾಗಾಗಿ ಈಗ ನೋಡಿ, ಕ್ಯಾಲ್ಕಟಾದಲ್ಲಿ ಅದು ಗೌತಮ್, ಮುಂಚೆ ಬುದ್ಧದೇವ್ ದಾಸ್ಗುಪ್ತ ಅವರಿದ್ರು, ಈಗ ಗೌತಮ್ ಘೋಷ್ ಇದ್ದಾರೆ. ಈಗ ಕೇರಳದಲ್ಲಿ ತಗೊಂಡ್ರೆ ಅಡೂರ್ ಗೋಪಾಲಕೃಷ್ಣನ್, ಶಾಜಿ, ಪ್ರಿಯದರ್ಶನ್ ಇವರೆಲ್ಲ ಇದ್ರು. ಅಥವಾ ನೀವು ಇದು ತಗೊಂಡ್ರೆ ಯಾವುದು ಬಾಂಬೆ ತಗೊಂಡ್ರೆ ಅಲ್ಲಿ ಈ ವರ್ಷ ಶಿವೇಂದ್ರ ಸಿಂಗ್ ಇದ್ರು. ಶಿವೇಂದ್ರ ಸಿಂಗ್ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫಿಲ್ಮ್ ರೆಸ್ಟೋರೇಷನ್ ಮಾಡುವಂತರ ಗುರುತಿಸಿದ್ದಾರೆ. ಅದಕ್ಕಿಂತ ಮುಂಚೆ ನಮ್ಮ ಇವರಿದ್ರು. ಹಾಗೆ ಪೂನಾದಲ್ಲಿ ಅನೇಕ ವರ್ಷಗಳಿಂದ ಜಬ್ಬರ್ ಪಟೇಲ್ ಇದ್ದಾರೆ. ಇವರೆಲ್ಲರೂ ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿರ್ದೇಶಕರಾಗಿ ಗುರುತಿಸ್ಕೊಂಡವ್ರು. ಅದು ಬಹಳ ಮುಖ್ಯವಾಗುತ್ತೆ ಒಬ್ಬ ನಿರ್ದೇಶಕರಾಗಿ. ಅದನ್ನೊಂದು ಪೊಲಿಟಿಕಲ್ ಅಪಾಯಿಂಟ್ಮೆಂಟ್ ಆಗಿ ಕನ್ಸಿಡರ್ ಮಾಡ್ಕೊಂಡ್ರೆ ಈ ತರದ ಇದಾಗುತ್ತೆ. ಆಮೇಲೆ ಆ ನಿರ್ದೇಶಕನಾದವನಿಗೆ ಯಾರು ಫಾರಿನ್ ಡೆಲಿಗೇಟ್ಸು ಅಥವಾ ಇಂಡಿಯನ್ ಡೆಲಿಗೇಟ್ಸು ಅಥವಾ ಲೋಕಲ್ ನಮ್ಮ ಕನ್ನಡ ಇಂಡಸ್ಟ್ರಿಯ ಡೆಲಿಗೇಟ್ಸ್ ಬಂದ್ರೆ ನಾವು ಮಾತಾಡ್ತಿರುವಾಗ ಅನ್ಸ್ಬೇಕು ಇವರಿಗೆ ಆ ಜ್ಞಾನ ಇದೆ ಅಂತ ಹೇಳಿ. ಅಂತಾರಾಷ್ಟ್ರೀಯ ಸಿನಿಮಾದಲ್ಲಿ ಏನಾಗ್ತಿದೆ, ರಾಷ್ಟ್ರೀಯ ಚಲನಚಿತ್ರದಲ್ಲಿ ಇದರಲ್ಲಿ ಏನಾಗ್ತಿದೆ, ಹಾಗೂ ಸಿನಿಮಾದ ಬಗ್ಗೆ ಅವ್ರಿಗೆ ಎಷ್ಟು ಮಾಹಿತಿ ಇದೆ, ಯಾವ ಉದ್ದೇಶಕ್ಕಾಗಿ ಮಾಡ್ತಾರೆ, ಇದನ್ನೆಲ್ಲ ಸ್ಪಷ್ಟ ಕಲ್ಪನೆ ಇರ್ಬೇಕಾಗತ್ತೆ. ಯಾಕಂದ್ರೆ ಮಾತಾಡಿದಾಗ ಅವರಿಗೆ ಈಗ ಗೊಡಾಡ್ ಯಾರು ಅಥವಾ ವಾಟರ್ ಸೆಲೆಸ್ ಯಾರು ಅಂತ ಗೊತ್ತಿಲ್ಲದೆ ಇದ್ರೆ, ಅಥವಾ ರೊನಾಲ್ಡ್ ಸೆನೋ ಯಾರು, ಜಾನ್ ಅಬ್ರಾಹಂ ಅಂದ್ರೆ ಯಾರು ಗೊತ್ತಿಲ್ಲದೆ ಇದ್ರೆ, ಅಥವಾ ಕನ್ನಡದಲ್ಲಿ ಆಗ್ತಿರುವಂತ ಹೊಸ ರೀತಿಯ ಸಿನಿಮಾಗಳ ಪರಿಚಯ ಇಲ್ಲದೆ ಇದ್ರೆ, ಅವಾಗ ಆ ನಿರ್ದೇಶಕರ ಪಟ್ಟಕ್ಕೆ ಸ್ವಲ್ಪ ಚ್ಯುತಿ ತರ್ತಾರೆ ಅಂತ ಹೇಳೋದು. ಯಾಕಂತಂದ್ರೆ ಈ ಅಂತಾರಾಷ್ಟ್ರೀಯ ಮಟ್ಟದ ಇವ್ರು ಬರ್ತಾರಲ್ಲ ಡೆಲಿಗೇಟ್ಸ್, ಅವರಿಗೆ ನಮ್ಮ ಸಿನಿಮಾಗಳ ಬಗ್ಗೆ ಬಹಳ ದೊಡ್ಡ ಮಾಹಿತಿ ಇರುತ್ತೆ. ನಾವು ತಿಳ್ಕೊಂಡಿರ್ತೀವಿ, ಇರಲ್ಲ ಅಂತ ಅವ್ರಿಗೆ ಗೊತ್ತಿರುತ್ತೆ ಎಲ್ಲವೂ. ಇನ್ಫ್ಯಾಕ್ಟ್ ಒಂದು ಚಿತ್ರೋತ್ಸವದಲ್ಲಿ ಏನಾಯ್ತು ಅಂತಂದ್ರೆ, ಹೀಗೆ ಯಾವ್ದೋ ಇದು ಮಾಡಿದಾಗ ಒಬ್ಬ ನಿರ್ದೇಶಕ, ಒಬ್ಬ ಪತ್ರಕರ್ತ ಒಂದ್ ಮಾತು ಹೇಳಿ ದೊಡ್ಡ ಕಾಂಟ್ರವರ್ಸಿ ಆಗಿತ್ತು. ನಿಮ್ಗೆ ನೆನಪಿದೆಯೋ ಗೊತ್ತಿಲ್ಲ, ಈಗ ಒಂದು 10 ವರ್ಷದ ಹಿಂದೆ. ಆ ನಿರ್ದೇಶಕನಿಗೆ ಇರುವ ಜ್ಞಾನ ನನ್ನ ಹೆಬ್ಬೆರಳು ಉಗುರದಲ್ಲಿ ಇರುವಷ್ಟು ಜ್ಞಾನ, ಸಿನಿಮಾ ಜ್ಞಾನ ಕೂಡ ಅವನಲ್ಲಿ ಇಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ದೊಡ್ಡ ಕಾಂಟ್ರವರ್ಸಿ ಆಗಿತ್ತು. ಈ ತರದ ಇದೆಲ್ಲ ಆಗತ್ತೆ. ಈ ತರ ಅವರು ಬರುವಾಗ್ಲೇ ಅದು ಎಷ್ಟು ನಾಲೆಜ್ ಇದೆ ನನಗೆ ತಿಳ್ಕೊಂಡು ಬರ್ತಾರೆ. ಹಾಗಾಗಿ ಈ ನೋಡಿ, ಇದ್ರಲ್ಲಿ ಡೆಲ್ಲಿನಲ್ಲಿ ಒಂದು ಆಗ್ತಿತ್ತು ಸಿನಿಮಾಯ ಅಂತ, ಅದು ಆಮೇಲೆ ಓಸಿಯಾನ್ಸ್ ಅಂತ ಆಯ್ತು. ಆ ಓಸಿಯಾನ್ನಲ್ಲಿ ಅರುಣಾವಾಸ್ತಿ ಅವ್ರಿಗೆ ಎಷ್ಟು ರೆಸ್ಪೆಕ್ಟ್ ಇತ್ತು ಅಂತಂದ್ರೆ, ಡೈರೆಕ್ಟರ್ ಆಗಿ ಇಡೀ ಏಷ್ಯನ್ ಸಿನಿಮಾಕ್ಕೆ ಒಂದು ಹೊಸ ಐಡೆಂಟಿಟಿಯನ್ನ ತಂದ್ಕೊಟ್ಟವರು ಅವರು. ಹಾಗಾಗಿ ಅರುಣಾವಾಸ್ತಿ ಅವರ ಚಿತ್ರೋತ್ಸವ ಅಂತಂದ್ರೆ, ಆ ಚಿತ್ರೋತ್ಸವದಲ್ಲಿ ಪಾರ್ಟಿಸಿಪೇಟ್ ಆದಂತ ಎಲ್ಲ ಸಿನಿಮಾಗಳಿಗೆ ಜಾಗತಿಕ ಮನ್ನಣೆ ಸಿಗ್ಬಿಡ್ತಿತ್ತು. ಇದು ಬಹಳ ಮುಖ್ಯ. ನಾವು ಅದು ಆ ಕಾರಣಕ್ಕಾಗಿ ನಿರ್ದೇಶಕನ ಪಟ್ಟ, ಫೆಸ್ಟಿವಲ್ ಡೈರೆಕ್ಟರ್ ಪಟ್ಟ ಬಹಳ ಮುಖ್ಯವಾಗ್ತದೆ. 2ನೇದು ಬಹಳ ಮುಖ್ಯವಾಗೋದು ಆರ್ಟಿಸ್ಟಿಕ್ ಡೈರೆಕ್ಟರ್. ಆರ್ಟಿಸ್ಟಿಕ್ ಡೈರೆಕ್ಟರ್ ಅಂತಂದ್ರೆ ಅವರು ಇಡೀ ಜಗತ್ತಿನ ಬೇರೆ ಬೇರೆ ಕಡೆ ಆಗ್ತಿರುವಂತಹ ಒಳ್ಳೆಯ ಸಿನಿಮಾಗಳನ್ನ ಗಮನಿಸ್ತಾ ಇದ್ದು ಅದನ್ನ ಅವರು ತಂದು ಕನ್ನಡದಲ್ಲಿ ಕೊಡ್ತಾ ಹೋಗ್ಬೇಕು. ಇದು ಒಂದೇ ಕೆಲಸ ಅಲ್ಲ ಅವ್ರದ್ದು, ಅದನ್ನ ಬಹಳ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ದೇಶಗಳಲ್ಲಿ ಆಗ್ತಿರುವಂತ ಒಳ್ಳೆಯ ಸಿನಿಮಾಗಳನ್ನ ತಂದು ಬೆಂಗಳೂರಿನಲ್ಲಿ ತೋರಿಸ್ತಾ ಇರೋದು. ಆದ್ರೆ ಆಗಬೇಕಾದ ಇನ್ನೊಂದು ಕೆಲಸನೂ ಇದೆ. ಅದೇನಂತಂದ್ರೆ, ಇಲ್ಲಿಯ ಸಿನಿಮಾವನ್ನ
ಹೊರ ಜಗತ್ತಿಗೆ ತೋರಿಸೋದು. ಹೊರ ಜಗತ್ತಿನ ಸಿನಿಮಾವನ್ನ ನಮ್ಮಲ್ಲಿ ತೋರಿಸೋದು ಒಂದ್ ಕೆಲಸ ಆದ್ರೆ, ನಮ್ಮ ಸಿನಿಮಾವನ್ನು ಹೊರ ಜಗತ್ತಿಗೆ ಆ ಕೆಲಸ ಏನೇನೂ ಆಗ್ತಾ ಇಲ್ಲ. ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಫೆಸ್ಟಿವಲ್ ಡೈರೆಕ್ಟರ್, ಆರ್ಟಿಸ್ಟಿಕ್ ಡೈರೆಕ್ಟರ್ ಕೆಲಸ ಬರೀ ಒಂದಷ್ಟು ಯುರೋಪಿಯನ್ ಸಿನಿಮಾ ತಂದು ತೋರಿಸೋದಷ್ಟೇ ಆಗೋಗ್ಬಿಟ್ಟಿದೆ. ಇಲ್ಲಿಯವರೆಗೆ ಒಂದೇ ಒಂದು ಕನ್ನಡ ಸಿನಿಮಾವನ್ನ ಫಾರಿನ್ ಫೆಸ್ಟಿವಲ್ಗೆ ಪುಷ್ ಮಾಡೋದು ಆರ್ಟಿಸ್ಟಿಕ್ ಡೈರೆಕ್ಟರ್ಗಳಿಗೆ ಆಗಿಲ್ಲ. ಅದು ದೊಡ್ಡ ಕೊರತೆ ಅಂತ ನಾನು ತಿಳ್ಕೊಂಡಿರೋದು. ನಾನೇ ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ. ಓಸಿಯಾನ್ಸ್ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಕಂಟಿನ್ಯೂಸ್ 3 ನನ್ನ ಸಿನಿಮಾಕ್ಕೆ ಟಾಪ್ ಅವಾರ್ಡ್ ಬಂತು. ನಾಯಿನೆರಳು, ಗುಲಾಬಿ ಟಾಕಿ, ಕನಸೆಂಬ ಕುದುರೆಯಲ್ಲಿ. ಆಮೇಲೆ ಏನಾಯ್ತು ಅಂತಂದ್ರೆ, ನಾನು ಎಲ್ಲೇ ಆ ಫೆಸ್ಟಿವಲ್ ಅವರು, ಆ ಫೆಸ್ಟಿವಲ್ ಡೈರೆಕ್ಟರ್, ಆರ್ಟಿಸ್ಟಿಕ್ ಡೈರೆಕ್ಟರ್ ನನ್ನನ್ನು ಎಲ್ಲರಿಗೂ ಪರಿಚಯ ಮಾಡಿಸ್ಕೊಡ್ತಿದ್ರು. ಇವರು ನಮ್ಮ ಫೆಸ್ಟಿವಲ್ ನಲ್ಲಿ ಅವಾರ್ಡ್ ವಿನ್ನರು, ಇವ್ರ ಸಿನಿಮಾವನ್ನು ನೋಡಿ. ಹಾಗಾಗಿ ನನಗೆ ಅವರ ಮೂಲಕ ಅನೇಕ ರೀತಿಯ ಪ್ರಚಾರ ಸಿಗ್ತಾ ಇತ್ತು. ತುಂಬಾ ಜನ ಫೆಸ್ಟಿವಲ್ ಡೈರೆಕ್ಟರ್ಸ್ ಇವ್ರು ಹೇಳಿದ್ರು ಅನ್ನೋ ಮಾತಿಗೆ ಬಂದು ನೋಡ್ಬಿಟ್ಟು ಆಮೇಲೆ ನನ್ನ ಫಿಲ್ಮ್ ಅನ್ನು ಅವರ ಫೆಸ್ಟಿವಲ್ ತಗೋತಾ ಇತ್ತು. ನಾನು ಈ ಸಂದರ್ಭದಲ್ಲಿ ಕೇಳೋದಕ್ಕೆ ಇಷ್ಟಪಡ್ತೀನಿ, ಎಷ್ಟು ಕನ್ನಡ ಸಿನಿಮಾವನ್ನ ಈ ರೀತಿಯಲ್ಲಿ ನಾವು ನಮ್ಮ ಚಿತ್ರೋತ್ಸವದ ಆರ್ಟಿಸ್ಟಿಕ್ ಡೈರೆಕ್ಟರ್ ಪ್ರಚಾರ ಮಾಡಿದ್ದಾರೆ. ಕನ್ನಡದ ಕೆಲವು ಸಿನಿಮಾಗಳು ಖ್ಯಾತಿ ಪಡೆದಾಗ್ಲೂ, ಅಂತಾರಾಷ್ಟ್ರೀಯ ಮನ್ನಣೆ ಸಿಕ್ಕಾಗೂ ಅವರು ಅದನ್ನ ಈ ಆರ್ಟಿಸ್ಟಿಕ್ ಡೈರೆಕ್ಟರ್ ಅದನ್ನ ಪ್ರಚಾರ ಮಾಡಿಲ್ಲ. ಅದು ತಿಥಿ ಆಗಿರ್ಬೋದು, ಹರಿಕಥಾ ಪ್ರಸಂಗ ಆಗಿರ್ಬೋದು, ಅಥವಾ ಇತ್ತೀಚೆಗೆ ಆದಂತ ಪೆದ್ರೋ ಆಗಿರ್ಬೋದು. ಇವು 3 ಕನ್ನಡ ಸಿನಿಮಾಗಳಿಗೆ ಬಹಳ ದೊಡ್ಡ ಮನ್ನಣೆ ಸಿಕ್ಕಿತ್ತು. ಆದ್ರೆ ನಮ್ಮ ಫೆಸ್ಟಿವಲ್ ಡೈರೆಕ್ಟರ್ ಯಾವ ರೀತಿಯಲ್ಲಿ ಇದನ್ನ ಪ್ರಚಾರ ಮಾಡಿದ್ದಾರೆ ಮಾಡಿಲ್ಲ. ನಂತರ ಇನ್ನೊಂದು ಏನ್ ಮಾಡ್ಬೇಕು ಅಂದ್ರೆ, ಈ ಭಾರತದಲ್ಲಿ ಆಗ್ತಿರುವಂತ ಬೇರೆ ಬೇರೆ ಚಿತ್ರೋತ್ಸವಗಳಲ್ಲಿ ಈ ಚಿತ್ರೋತ್ಸವದಲ್ಲಿ ಆದಂತ ಒಳ್ಳೆಯ ಕನ್ನಡ ಸಿನಿಮಾವನ್ನ ಅವ್ರು ಪುಷ್ ಮಾಡೋದಕ್ಕೆ ನೋಡ್ಬೇಕು. ಯಾಕಂತಂದ್ರೆ ತುಂಬಾ ಜನಕ್ಕೆ ಅದು ಐಡಿಯಾ ಇರಲ್ಲ. ನಮ್ಮಲ್ಲಿ ಫಸ್ಟ್ ಆಗಿ ಸಿನಿಮಾ ಮಾಡ್ತಿರ್ತಾರಲ್ಲ, ಅವ್ರಿಗೆ ಹೇಗ್ ಪ್ರಚಾರ ಮಾಡ್ಬೇಕು ಅಂತ ಗೊತ್ತಿರಲ್ಲ, ಹೇಗ್ ಇದನ್ನ ಬೇರೆ ಬೇರೆ ಫೆಸ್ಟಿವಲ್ ಕಳಿಸ್ಬೇಕು ಅಂತ ಗೊತ್ತಿರಲ್ಲ. ಇವ್ರು ಅದಕ್ಕೊಂದು ವ್ಯವಸ್ಥೆ ಮಾಡ್ಕೊಂಡು, ಈ ವರ್ಷ ನಮ್ಮ ಚಿತ್ರೋತ್ಸವ ಇದು ಒಳ್ಳೆ ಸಿನಿಮಾ ಆಗಿದೆ, ಪ್ರಶಸ್ತಿ ಬಂದಿದೆ ಅಂತಂದ್ರೆ ಅದನ್ನ ಅವ್ರ ಜವಾಬ್ದಾರಿ ತಗೋಬೇಕು. ನಾನು ಇದನ್ನ ಬೇರೆ ಬೇರೆ ಚಿತ್ರೋತ್ಸವಗಳಿಗೆ ಕಳಿಸ್ಬೇಕು, ಈ ಚಿತ್ರದ ಬೇರೆ ಕಡೆನೂ ಮನ್ನಣೆ ಸಿಗುವಾಗ ಮಾಡ್ಬೇಕು. ಇದು ಆಗ್ತಾ ಇಲ್ಲ. ಕೇಳಿದ್ರೆ ಕನ್ನಡ ಸಿನಿಮಾಗಳ ಗುಣಮಟ್ಟ ಬಹಳ ಕಮ್ಮಿ ಆಗಿದೆ ಅಂತ ಹೇಳ್ತಾರೆ. ಇಟ್ಸ್ ನಾಟ್ ಟ್ರೂ. ಯಾಕಂತಂದ್ರೆ ಕನ್ನಡದ ವ್ಯಾಪಾರಿ ಅಥವಾ ಜನಪ್ರಿಯ ಸಿನಿಮಾಗಳ ಕಥೆ ಏನೇ ಇರಲಿ, ಆದ್ರೆ ಈ ತರದ ಅನೇಕ ಸಿನಿಮಾಗಳು ಇವತ್ತು ಜಾಗತಿಕ ಮಟ್ಟದಲ್ಲಿ ಗುರುತಿಸ್ಕೊಳ್ತಾ ಇವೆ. ದೊಡ್ಡ ವೆನಿಸು, ಬರ್ಲಿನ್, ಕಾನ್ ನಲ್ಲಿ ಆಗದೆ ಇರಬಹುದು, ಬಟ್ ಅನೇಕ ರೀತಿಯಲ್ಲಿ ಆಗ್ತಾ ಇದೆ. ಅವುಗಳಿಗೆ ನಾನು ಯಾವ ರೀತಿಯಲ್ಲಿ ನಮ್ಮ ಈ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಒಂದು ವೇದಿಕೆ ಆಗ್ತಾ ಇದೆ ಅಂತ ಕೇಳಿದ್ರೆ, ಅದು ಆ ವೇದಿಕೆ ಆಗ್ತಾನೆ ಇಲ್ಲ. ಅದು ಆಗ್ಬೇಕಾದ ದೊಡ್ಡ ಕೆಲಸ ಇದೆ. ಹಾಗಾಗಿ ಆರ್ಟಿಸ್ಟಿಕ್ ಡೈರೆಕ್ಟರ್ ಈ ತರಹದಲ್ಲಿ ಇಲ್ಲಿಯ ಲೋಕಲ್ ಇದನ್ನ ಒಳ್ಳೆಯ ಟ್ಯಾಲೆಂಟ್ ಅನ್ನ ಹೊರಗಡೆ ಒಂದು ಪ್ರಯತ್ನ ಮಾಡ್ಬೇಕು. ಅದು ಇಲ್ಲಿವರೆಗೆ ಆಗಿಲ್ಲ. ಬರೀ 4 ಜನ ಫಾರಿನರ್ಸ್ ಕರ್ಕೊಂಡ್ಬಂದು ಇಲ್ಲಿ ತೋರಿಸಿದಷ್ಟು ಅದು ಫೆಸ್ಟಿವಲ್ ಆಗೋದಿಲ್ಲ. ಫೆಸ್ಟಿವಲ್ ಯಾವಾಗ ಆಗುತ್ತೆ ಅಂತಂದ್ರೆ, ನಾನು ಹೇಳಿದ್ನಲ್ಲ, ಹೇಗೆ ಅರುಣಾ ವಾಸ್ತವ್ ನನ್ನ ಫಿಲ್ಮ್ ಅನ್ನ ಇಟ್ಕೊಂಡು ಮಾಡ್ತಾ ಇದ್ರು, ಹೇಗೆ ಬೇರೆ ಬೇರೆ ಫೆಸ್ಟಿವಲ್ ಡೈರೆಕ್ಟರ್ಸ್ ನನ್ನ ಫಿಲ್ಮ್ಗಳು ಬೇರೆ ಬೇರೆ ಫೆಸ್ಟಿವಲ್ ಗಳಿಗೆ ಹೋದಾಗ ಆ ಫೆಸ್ಟಿವಲ್ ಡೈರೆಕ್ಟರ್ ಅವಾರ್ಡ್ ಬಂದ್ರೆ ಅದನ್ನ ದಿ ಮೇಕ್ ಇಟ್ ಎ ಪಾಯಿಂಟ್, ಇದು ನನ್ನ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಆದಂತ ಪ್ರಶಸ್ತಿ ಪಡೆದಂತ ಸಿನಿಮಾ ಅಂತ ಪ್ರಮೋಟ್ ಮಾಡೋದಕ್ಕೆ ಹೊರಡ್ತಾರೆ. ಆ ತರದ್ದು ಆಗ್ತಾ ಇಲ್ಲ. ಯಾವ ಕನ್ನಡ ಸಿನಿಮಾವನ್ನು ಈ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಬಾಡಿ ಪ್ರಮೋಟ್ ಮಾಡೋದಕ್ಕೆ ಮಾಡಿದ್ದಂತ ನನಗಂತೂ ಇಲ್ಲಿವರೆಗೆ ಗಮನಕ್ಕೆ ಬಂದಿಲ್ಲ. ನಿಮಗೆ ಬಂದಿದೆ ಗೊತ್ತಿಲ್ಲ. ಇಲ್ಲ, ಇದುವರೆಗೆ ಯಾವ್ದು ಆ ತರದ ಇಲ್ಲಿ ನೋಡಿ ಅದನ್ನ ಬೇರೆ ಕಡೆಗೆ ಪ್ರಮೋಟ್ ಆಗಿರುವಂತದ್ದು ಎಲ್ಲ ಒಂದೆರಡು ಇರ್ಬೋದು ಅಂತ ಅನ್ಸುತ್ತೆ. ಅದು ಅದರ ಇಂಟ್ರೆನ್ಸಿಕ್ ಮೆರಿಟ್ ಇಂದ ಆಗಿದೆ ಹೊರತು ಇವರ ಎಫರ್ಟ್ ಇಂದ ಆಗಿಲ್ಲ. ಇವರ ಎಫರ್ಟ್ ಇಂದ ಆಗ್ಬೇಕು ಅಂತ ಪ್ರತಿ ವರ್ಷನೂ ಕನ್ನಡ ಸಿನಿಮಾಕ್ಕೆ ಶ್ರೇಷ್ಠ ಕನ್ನಡ ಸಿನಿಮಾ ಅಂತ 3 ಸಿನಿಮಾ ಕೊಡ್ತೀವಲ್ವ ನಾವು ಅವಾರ್ಡ್ಸ್. ಆ ಅವಾರ್ಡ್ ಯಾವ ಎಷ್ಟು ಫೆಸ್ಟಿವಲ್ ಇವ್ರಿಗೆ ಪುಷ್ ಮಾಡಕ್ಕಾಗಿದೆ? ಇನ್ನು ಇವ್ರು ಕಾನ್ಗೆ ಹೋಗ್ತಾರೆ, ಅಲ್ಲಿಗೆ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ. ಆ ಫೆಸ್ಟಿವಲ್ ತಗೊಂಡು ಹೋಗ್ಬೇಕು ಈ ಸಿನಿಮಾಗಳ. ನೋಡ್ರಿ, ನಮ್ಮ ಫೆಸ್ಟಿವಲ್ ಅಲ್ಲಿ ಆದ ಅವಾರ್ಡ್ ಬಂದ ಸಿನಿಮಾ ನೋಡಿ, ನೀವು ನಿಮ್ ಫಿಲ್ಮ್ ಫೆಸ್ಟಿವಲ್ ಹಾಕೊಳಕ್ಕಾಗದ ನೆಕ್ಸ್ಟ್ ಟೈಮ್ ಆದ್ರೂ ನೋಡಿ ಅಂತೇಳಿ ಆ ತರ ಯಾರ ಪ್ರಯತ್ನನೂ ಆಗಿ. ಆಮೇಲೆ ಒಂದು ಡಿಫ್ರೆಂಟ್ ಎಸ್ಥೆಟಿಕ್ಸ್ ಇದೆ ಅನ್ನೋದನ್ನ ಇವರು ಹೇಳೋದಕ್ಕೂ ಪ್ರಯತ್ನ ಪಡ್ತಾ ಇಲ್ಲ. ಹಾಗೆ ಅರುಣಾ ವಾಸ್ತವ್ ಅವರು ಏಷ್ಯನ್ ಸಿನಿಮಾ ಅಂದ್ರೆ ಯುರೋಪಿಯನ್ ಸಿನಿಮಾಕ್ಕಿಂತ ಭಿನ್ನ ಅಂತ ಹೇಳಿ ಏಷ್ಯನ್ ಸಿನಿಮಾಕ್ಕೆ ಅದಕ್ಕೆ ಆದಂತ ಒಂದು ಐಡೆಂಟಿಟಿ ಅಂತ ತಂದ್ಕೊಟ್ಟು ಆಕೆ ತೀರಾ ಇತ್ತೀಚೆಗೆ ತೀರ್ಕೊಂಡ್ರು. ಅಲ್ಲಿವರೆಗೆ ಅವರು ಏಷ್ಯನ್ ಸಿನಿಮಾದ ಇದು ಅಂತ ಹೇಳ್ತಾ ಇದ್ರು, ಅಧಿಕೃತ ವಕ್ತಾರರು ಅನ್ನೋ ತರದಂತ ಗೊತ್ತಾಯ್ತು. ಆ ತರಹದ ಒಂದು ಪ್ರಯತ್ನ ಕನ್ನಡ ಸಿನಿಮಾಕ್ಕೆ ಆಗ್ಬೇಕು ಬೆಂಗಳೂರಿನ ಚಿತ್ರೋತ್ಸವದ ವತಿಯಿಂದ. ಅದು ಆಗ್ತಾನೆ ಇಲ್ಲ.
ಇವ್ರು ಏನ್ ಮಾಡ್ಬಿಡ್ತಾರೆ, ಈ ಕೊನೆಗೂ ಈ ಸಿನಿಮಾಗಳನ್ನು ತೋರಿಸ್ತಾರೆ, ಇಲ್ಲಿ ಪ್ರಶಸ್ತಿ ಒಂದ್ ಸಿನಿಮಾನ ಬಟ್ಟು ಮೂಲೆ ಹಾಕ್ಬಿಟ್ಟು ಬರೀ ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯವಹರಿಸ್ತಾ ಇರ್ತಾರೆ. ಅದಾಗಬಾರ್ದು. ಮೂರನೇದು ಬಹಳ ಮುಖ್ಯವಾದದ್ದು ಅಂದ್ರೆ ಸರ್ಕಾರ ಇದನ್ನೊಂದು ಪೊಲಿಟಿಕಲ್ ಅಪಾಯಿಂಟ್ಮೆಂಟ್ ಅಂತ ತಿಳ್ಕೊಂಡಾಗಿದೆ. ಅಲ್ಲ, ಇದಕ್ಕೆ ಸೆಪರೇಟ್ ಆದ ಡೈರೆಕ್ಟರೇಟ್ ಇರಬೇಕು. ಆ ಡೈರೆಕ್ಟರೇಟ್ಗೆ ಒಂದು ಫುಲ್ ಪವರ್ ಕೊಡ್ಬೇಕು. ಅವ್ರು ವರ್ಷಿಡೀ ಕೆಲಸ ಮಾಡ್ತಾ ಇರ್ಬೇಕು. ಯಾಕಂದ್ರೆ ಏನೇ ಕೇಳಿದ್ರು ಏನ್ ಹೇಳ್ತಾರೆ ಅಂತಂದ್ರೆ ನಮ್ ಬರೀ ಮೂರ್ತಿಗಳ ಅಪಾಯಿಂಟ್ಮೆಂಟ್ ಅಷ್ಟೇ, ನಾವ್ ಮತ್ತೇನು ಮಾಡೋದೇ ಇಲ್ಲ. ಹಾಗಾಗಿ ಪ್ರಮೋಷನ್ ಕೂಡ ಅವ್ರು ಮಾಡಲ್ಲ. ಯಾಕಂದ್ರೆ ಅವ್ರಿಗೆ ಬರೀ ಮೂರ್ತಿಗಳಿಗೆ ಮಾತ್ರ ಅಡ್ಹಾಕ್ ಅಪಾರ್ಟ್ಮೆಂಟ್ ಇರುತ್ತೆ. ಹಂಗಲ್ಲ, ವರ್ಷಿಡೀ ಅಪಾಯಿಂಟ್ಮೆಂಟ್ ಮಾಡ್ಬೇಕು. ವರ್ಷಿಡೀ ಇದಾದಾಗ ಅವ್ರು ವರ್ಷಿಡೀ ಈ ಸಿನಿಮಾಗಳನ್ನ ಪ್ರಚಾರ ಮಾಡುವಂತ ಪ್ರಯತ್ನ ಮಾಡ್ತಾ ಹೋಗ್ತಾರೆ. ಅದಾಗ್ತಾ ಇಲ್ಲ. ಯಾಕಂದ್ರೆ ಡೈರೆಕ್ಟರೇಟೇ ಇಲ್ಲ. ಇಲ್ಲಿ ಡೈರೆಕ್ಟರೇಟ್ ಇದ್ರೆ ಅದಕ್ಕೊಂದು ಆಫೀಸ್ ಇರುತ್ತೆ, ಒಂದು ಬಾಡಿ ಇರುತ್ತೆ, ಒಂದು ವರ್ಕಿಂಗ್ ಸ್ಟಾಫ್ ಇರುತ್ತೆ. ಈ ಮೇನಲ್ಲಿ ಯಾವ ತಿಂಗಳು ಯಾವ ಫೆಸ್ಟಿವಲ್ ಆಗುತ್ತೆ, ಯಾವ ಕನ್ನಡ ಸಿನಿಮಾ ರೆಕಮೆಂಡ್ ಮಾಡಬಹುದು, ಈ ತರದ ಯಾವ ಪ್ರಯತ್ನ ಯಾರು ಮಾಡಿ ಅವನ್ ಕ್ಯಾಲೆಂಡರ್ ಹಾಕೊಂಡು ನಾವೇ ಡಿಸೈಡ್ ಮಾಡ್ತಾ ಹೋಗ್ಬೇಕು. ಯಾಕಂದ್ರೆ ತುಂಬಾ ಜನ ಇವತ್ತು ಹೊಸಬರು ಕನ್ನಡದಲ್ಲಿ ಒಳ್ಳೆ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ, ಇಂಟ್ರೆಸ್ಟಿಂಗ್ ಸಿನಿಮಾ ಮಾಡ್ತಾ ಇದ್ದಾರೆ. ಆ ಯಾವ ಸಿನಿಮಾಗಳು ಹೊರಗೂ ಕಾಣಿಸ್ತಾ ಇಲ್ಲ, ಅವು ಬರೀ ಚಲನಚಿತ್ರೋತ್ಸವಗಳು ಗೊತ್ತಾಗ್ತಾ ಹೋಗುತ್ತೆ. ಅದು ಯಾರಿಗೆ ಚಿತ್ರೋತ್ಸವ ಗೊತ್ತಿದ್ದವರಿಗೆ, ಅವ್ರು ಗೊತ್ತಿಲ್ಲದವರಿಗೆ ಒಳ್ಳೆ ಸಿನಿಮಾ ಮಾಡಿ ಸುಮ್ಮನೆ ಕೂತ್ಕೋತಾರೆ. ಅಂತ ಒಂದು ಪ್ರಯತ್ನ ಅಕಾಡೆಮಿ ಮಾಡ್ಬೇಕು, ಮತ್ತೆ ಇದು ಮಾಡ್ಬೇಕು. ಅದಾಗ್ಬೇಕಾದ್ರೆ ಡೈರೆಕ್ಟ್ರು ಮತ್ತೆ ಆರ್ಟಿಸ್ಟಿಕ್ ಡೈರೆಕ್ಟ್ರು ತುಂಬಾ ಎಫರ್ಟ್ ಹಾಕ್ಬೇಕು. ಯಾಕಂದ್ರೆ ಸಿನಿಮಾಗಳನ್ನ ಜನಪ್ರಿಯ ಮಾಡೋದು. ಈಗ ಬೇರೆ ರಾಜ್ಯಗಳಲ್ಲಿ ಫಿಲ್ಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಇರುತ್ತೆ ಮತ್ತು ಸಿನಿಮಾ ಅಕಾಡೆಮಿ ಅಂತ ಇರುತ್ತೆ, ಎರಡು ಇರುತ್ತಲ್ವ. ಸಾಮಾನ್ಯವಾಗಿ ಮುಂದುವರಿದ ಈ ಉದ್ಯಮಕ್ಕೆ ಸಂಬಂಧಿಸಿ ಬಹಳ ಒಳ್ಳೆ ಹೆಸರು ಕೇರಳದಲ್ಲಿ ಮಾತ್ರ ಇರೋದು ಅಕಾಡೆಮಿ ಇದೆ. ಆಕ್ಚುಲಿ ಕರ್ನಾಟಕದವರು ಫಸ್ಟ್ ಅಕಾಡೆಮಿ ಪ್ರಪೋಸಲ್ ಕೊಟ್ಟಿದ್ದು ಸರ್ಕಾರಕ್ಕೆ. ಆದ್ರೆ ನಮ್ಮ ಸರ್ಕಾರ 10 ವರ್ಷ ತಗೋತದ ನಾವು ಇಂಪ್ಲಿಮೆಂಟ್ ಮಾಡೋದಕ್ಕೆ. ಅಷ್ಟರೊಳಗೆ ಕೇರಳದವರು ಅದನ್ನ ಮಾಡೆಲ್ ಅಂತ ತಗೊಂಡು ಅವರು ಅಕಾಡೆಮಿನೂ ಮಾಡಿದ್ರು. ಎಲ್ಲ ಖ್ಯಾತ ನಿರ್ದೇಶಕರುಗಳನ್ನ ಅದರ ಇದಾಗಿ ಮಾಡಿದ್ರು. ಡೈರೆಕ್ಟರ್ ಆಗಿ ಫಸ್ಟ್ ಇವರೇ ಐ ಥಿಂಕ್ ಅಡೂರ್ ಗೋಪಾಲಕೃಷ್ಣ ಅವರು ಇದ್ದಿದ್ರು. ಆ ತರದಲ್ಲಿ ಮಾಡಿದಾಗ NFDC ಇದ್ದ ಹಾಗೆ ಆಯಾ ರಾಜ್ಯಗಳಲ್ಲಿ ಫಿಲ್ಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ತರದಿದೆಯಾ ಎಲ್ಲ ಕಡೆ? ಕೇರಳದಲ್ಲಿದೆ. ಅಲ್ಲಿ ಅಕಾಡೆಮಿ ಮಾಡೋ ಕೆಲಸ ಬೇರೆ, KFDC ಮಾಡೋ ಕೆಲಸ ಬೇರೆ. ಹೌದು, KFDC ಬಹಳ ಒಂದು ಮಾಡೆಲ್ ಆಗಿ ನಾವು ಇಟ್ಕೋಬೇಕು. ಯಾಕೆ ಗೊತ್ತಾ, ಕೇರಳ ಫಿಲ್ಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೆ. ಫಿಲ್ಮ್ ಪ್ರಿಸರ್ವೇಶನ್ ಮಾಡ್ತಾ ಇದೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ. ನಾನು ಈಗ ಒಂದು ವರ್ಷದ ಹಿಂದೆ ಹೋದಾಗ ಅವ್ರು ಫಿಲ್ಮ್ ಪ್ರಿಸರ್ವೇಶನ್ ನೋಡಕ್ ಹೋಗಿದ್ದೆ. ಬಹಳ ಶಿಸ್ತಿನಲ್ಲಿ ಮಾಡ್ತಾ ಇದ್ದಾರೆ. ಪ್ರತಿ ಫಿಲ್ಮ್ ಅನ್ನು ಪ್ರೊಕ್ಯೂರ್ ಮಾಡೋದು, ಅದನ್ನ ಅದನ್ನ ರಿಸ್ಟೋರ್ ಮಾಡೋದು, ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಸಿನಿಮಾದ ಪರಂಪರೆಯ ಬಗ್ಗೆ ನಮ್ಗೆ ಗೌರವ ಇಲ್ಲದೆ ಇದ್ರೆ ಹೇಗಿರಕ್ ಸಾಧ್ಯ? ಅವ್ರಿಗೆ ಅದಿದೆ. ಅದು ಸರಿಯಾಗಿ ಒಂದು ಅಕಾಡೆಮಿ, ಇದು ಒಂದು ಫಿಲ್ಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕೂಡ ಇದೆ. ಆ ಕೆಲಸ ಅಷ್ಟೇ. ಅದಷ್ಟೇ ಅಲ್ಲದೆ ಅವರು 2 ಥಿಯೇಟರ್ನ ರಾಜ್ಯಾದ್ಯಂತ ನಡೆಸ್ತಾ ಇದ್ದಾರೆ. ಒಂದು ಕೈರಲ್ಲಿ ಇಂತ ದೊಡ್ಡ ಥಿಯೇಟರ್, ಶ್ರೀ ಅಂತ ಒಂದು ಮಿನಿ ಥಿಯೇಟರ್ ಅಂದ್ರೆ ಸುಮಾರು ಒಂದು 200 ಕೆಪಾಸಿಟಿ ಇರುವಂತ ಥಿಯೇಟರ್. ಕೈರಲ್ಲಿ ಅಂತಂದು ಸುಮಾರು 800 ಕೆಪಾಸಿಟಿ. ಅಲ್ಲಿ ಎರಡೂ ಇದ್ರಲ್ಲೂ ಮಲಯಾಳಂ ಫಿಲ್ಮ್ ಹಾಕುವ ಒಂದು ಪ್ರಯತ್ನ. ಹಾಗಾಗಿ ನೀವು ಅದು ಟ್ರಿವೇಂಡ್ರಮಿಂದ ಹಿಡಿದು ಕಾಸರಗೋಡುವರೆಗೆ ಎಲ್ಲ ಕಡೆನೂ ಕನ್ನಡ ಅದು ಮಲಯಾಳಂ ಸಿನಿಮಾಗಳಿಗೆ ಆದ್ಯತೆ ಕೊಡುವಂತಹ ಒಂದು ಪ್ರಯತ್ನವನ್ನು ಅವ್ರು ಮಾಡ್ತಾ ಹೋಗ್ತಿದ್ದಾರೆ. ಅದು ಸರ್ಕಾರದ ಮಟ್ಟದಲ್ಲಿ ಆಗಿರೋದು. ಈಗ ಸರ್ಕಾರನೇ ಒಂದು OTT ಅನ್ನು ಕೂಡ ಮಾಡುವ ಪ್ರಯತ್ನ ಮಾಡ್ತಾ ಇದೆ ಕೇರಳ. ಇಷ್ಟು ದೊಡ್ಡ ಮಟ್ಟದಲ್ಲಿ ಸಿನಿಮಾಕ್ಕೆ ಉತ್ತೇಜನ ಕೊಡುವ ಇನ್ನೊಂದು ಇದು ಸರ್ಕಾರ ನನಗೆ ಗೊತ್ತಿಲ್ಲ. ಗೋವಾದಲ್ಲೂ ಕೊಂಕಣಿ ಸಿನಿಮಾಗಳಿಗೆ ಹೇಗೆ ಮಾಡೋದಕ್ಕೆ ಹೊರಟರು, ಅದೇನೋ ಸ್ವಲ್ಪ ಸಮಸ್ಯೆ ಇದೆ. ಆದ್ರೆ ವೆಸ್ಟ್ ಬೆಂಗಾಲ್ ಅಲ್ಲಿ ಬಹಳ ಒಳ್ಳೆಯ ಇದಿದೆ, ಏನು ಫಿಲ್ಮ್ ಫೆಸ್ಟಿವಲ್ ಡೈರೆಕ್ಟರೇಟ್ ಇದೆ. ಅಲ್ಲಿ ಫಿಲ್ಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇಲ್ಲ, ಫಿಲ್ಮ್ ಫೆಸ್ಟಿವಲ್ ಡೈರೆಕ್ಟರೇಟ್ ಇದೆ. ಇಲ್ಲಿ ಕೇರಳದ ಫಿಲ್ಮ್ ಫೆಸ್ಟಿವಲ್ ಅನ್ನು ನಡೆಸ್ತಾ ಇರೋದು KFDC ಅಥವಾ ಅಕಾಡೆಮಿನ? ಎಲ್ಲಿ? ಅಲ್ಲ, ಅದು ಅಕಾಡೆಮಿಯ ಒಂದು ಅಂಗವಾಗಿ KFDC ಇದೆ. ಕರ್ನಾಟಕದಲ್ಲಿ ಈಗ ಒಂದು ಸರ್ಕಾರ, ಇನ್ನೊಂದು ಉದ್ಯಮ, ಎರಡು ಕಡೆಗೂ ನಾವು ಗಮನ ಹರಿಸಿದ್ರೆ ಕನ್ನಡ ಚಿತ್ರೋದ್ಯಮಕ್ಕೆ ಇದಕ್ಕೆ ಸಂಬಂಧಿಸಿ ತಿಳುವಳಿಕೆ ಇದೆ ಅಂತ ಹೇಳಿ ನಿಮ್ಗೆ ಅನಿಸ್ತಾ ಇದೆಯಾ? ಸರ್ಕಾರದ್ದು ಬಿಡಿ, ಸರ್ಕಾರ ಒಂದೇನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಈಗ ಅಕಾಡೆಮಿಯವರನ್ನ ನೇಮಿಸೋದಕ್ಕೆ ನಾವು ಪೊಲಿಟಿಕಲ್ ಕನ್ಸಿಡರೇಷನ್. ಈಗ ಮೊನ್ನೆ ಉಪಮುಖ್ಯಮಂತ್ರಿಯವರೇ ಹೇಳಿದ್ರು, ಬಾಯಿ ಬಿಟ್ಟು ಹೇಳಿದ್ರು, ಬಹಿರಂಗವಾಗಿ ಮಾತಿನ ಬರದಲ್ಲೋ ಅಥವಾ ಪ್ರಜ್ಞಾಪೂರ್ವಕವಾಗಿ ಹೇಳಿದ್ರು ಗೊತ್ತಿಲ್ಲ. ಅವ್ರು ಹೇಳಿದ್ರು, ಇಲ್ಲೆಲ್ಲ ಅವರು ನಮ್ಮ ಮೇಕೆದಾಟು ಹೋರಾಟಕ್ಕೆ ಬಂದಿದ್ದಾರೆ, ಆದ್ರಿಂದ ನಾವು ಸಾಧು ಕೋಕಿಲ ಅವರನ್ನ ನಾವು ಅಕಾಡೆಮಿ ಅಧ್ಯಕ್ಷರನ್ನಾಗಿ ಮಾಡಿದೀವಿ ಅಂತ ಹೇಳ್ಬಿಟ್ಟು. ಇದು ಒಂಥರ ಪೊಲಿಟಿಕಲ್ ರಿಹ್ಯಾಬಿಲಿಟೇಷನ್
ಅನ್ನೋ ತರದ ಕನ್ಸಿಡರೇಷನ್ ಆಗುತ್ತೆ ಅನ್ನುವಂಥದ್ದು. ಅದು ಆ ಸರ್ಕಾರ ಥರದಲ್ಲಿ ಆಗ್ಲೇಬಾರ್ದು, ಆ ಥರದಲ್ಲಿ ಆಗ್ಬಾರ್ದು. ನಿಜವಾಗಿಯೂ ಯಾರನ್ನ ಅಪಾಯಿಂಟ್ ಮಾಡ್ತಾರೋ ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಸಿನಿಮಾಗಳ ಬಗ್ಗೆ ನಾಲೆಜ್ ಇರಬೇಕು, ಭಾರತೀಯ ಉದ್ಯಮದ ಬಗ್ಗೆ ನಾಲೆಜ್ ಇರಬೇಕು, ಮತ್ತು ಕನ್ನಡ ಸಿನಿಮಾ ಪರಂಪರೆಯ ಬಗ್ಗೆ ತಿಳ್ಕೊಂಡಿರ್ಬೇಕು. ಕನ್ನಡ ಸಿನಿಮಾ ಅಂತಂದ್ರೆ ಇವತ್ತಾಗ್ತಿರೋ ಸಿನಿಮಾ ಅಲ್ಲ, ನಾವು ಸ್ಕೂಲ್ ಮಾಸ್ಟರ್ ಇಂದ ಯೋಚನೆ ಮಾಡ್ಬೇಕು, ಅಥವಾ ಸತೀಶ್ ಸುಲೋಚನಿಂದ ಯೋಚನೆ ಮಾಡ್ಬೇಕು. ಅದು ಗೊತ್ತಿರ್ಬೇಕು ಅವರಿಗೆ ಹೇಗಾಗಿದೆ ಅಂತ. ಮತ್ತು ಕನ್ನಡದಲ್ಲಿ ಬೇರೆ ಬೇರೆ ತರಹದಿದೆ. ಒಂದು ತರದಲ್ಲಿ ಪಾಪ್ಯುಲರ್ ಶಾನ್ರ ಫಿಲ್ಮ್ಸ್ ಇದೆ, ಒಂದ್ ತರದಲ್ಲಿ ಬಾಂಡು ಇದೆ, ಒಂದ್ ಕಡೆದಲ್ಲಿ ನ್ಯೂ ವೇವ್ ಅಂತ, ಎಲ್ಲದರ ಬಗ್ಗೆನೂ ಗೊತ್ತಿರ್ಬೇಕು. ನಾನು ಹೇಳೋದೇನು ಅಂದ್ರೆ, ಈಗ ಕಳೆದ ಒಂದು ವರ್ಷದಲ್ಲಿ 4-5 ಸಿನಿಮಾಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡ್ತಾ ಇದೆ. ಕೋಳಿ ಹೆಸರು ತರ ಚಂಪಾ ಶೆಟ್ಟಿ ಅವರ ಸಿನಿಮಾ, ಆಮೇಲೆ 16 ಇದು ಪೃಥ್ವಿ, ಇದು ಬಳೆ ಕೆಂಪ ಅನ್ನೋ ಒಂದು ಹರಿಕಥಾ ಪ್ರಸಾದ್ ಬಹಳ ಹೆಸರು ಮಾಡ್ತಾ ಇವೆ. ಅಥವಾ ಈಗ ಪೆದ್ರೋ ಮಾಡ್ತಾ ಇದೆ. ಈಗ ಏನೋ ವಾಗಾ ಚೀಪಾನಿ ಅಂತ ಒಂದು ಸಿನಿಮಾ ಬರ್ಲಿನ್ ನಲ್ಲಿ ಪ್ರಥಮ ಬಾರಿಗೆ ಒಂದು ಕನ್ನಡ ಸಿನಿಮಾ ಬರ್ಲಿನ್ ನಲ್ಲಿ ಸೆಲೆಕ್ಟ್ ಆಗಿದೆ, ವಾಗಾ ಚೀಪಾನಿ ಅಂತ ಹೇಳಿ. ಈ ತರ ಸಿನಿಮಾಗಳ ಬಗ್ಗೆ ಎಲ್ಲ ನಮ್ಗೆ ಗೊತ್ತಿರ್ಬೇಕು, ಮತ್ತು ಅವುಗಳ ಬಗ್ಗೆ ನೋಡುವ ಕುತೂಹಲ ಇರಬೇಕು. ಅದನ್ನ ಜನಪ್ರಿಯಗೊಳಿಸುವ, ಇಲ್ಲಿ ಸ್ಥಳೀಯ ಮಟ್ಟದಲ್ಲಿ ಜನಪ್ರಿಯಗೊಳಿಸುವ ಪ್ರಯತ್ನ ಮಾಡಬೇಕು. ಮತ್ತು ಬೇರೆ ಬೇರೆ ಫೆಸ್ಟಿವಲ್ಗಳಲ್ಲಿ ಈ ತರ ಸಿನಿಮಾಗಳನ್ನ ಪುಷ್ ಮಾಡೋದಕ್ಕೆ ನೋಡ್ಬೇಕು. ಯಾಕಂದ್ರೆ ಒಂದ್ ಸಿನಿಮಾ ಫೆಸ್ಟಿವಲ್ ಹಾಕೋದು ಸ್ವಲ್ಪ ದುಡ್ಡು ಕೂಡ ಖರ್ಚಾಗತ್ತೆ, ಅದೇ ಫ್ರೀ ಆಗಿ ಯಾರು ಹಾಕೊಳ್ಳಲ್ಲ. ಅವರ ಎಂಟ್ರಿ ಫೀ ನಾವು ಕಟ್ಟಲೇಬೇಕಾಗತ್ತೆ. ನಂದು ಎಷ್ಟೋ ಸಿನಿಮಾಗಳನ್ನ ನಾನು ಕಳ್ಸಿಲ್ಲ, ಯಾಕೆಂದ್ರೆ ಅವ್ರು ಕೇಳೋ ಎಂಟ್ರಿ ಫೀ ಕೊಡೋದಕ್ಕೆ ನಮ್ಮ ಹತ್ರ ಶಕ್ತಿ ಇರಲ್ಲ. ಈಗ ಉದ್ಯಮಕ್ಕೆ ಸಂಬಂಧಿಸಿ ಹೇಳೋದಾದ್ರೆ, ಉದ್ಯಮದವರಿಗೆ ಇದ್ರ ನಾಲೆಜ್ ಇದೆ ಅಂತ ಹೇಳಿ ಅನ್ಸುತ್ತೆ ನಿಮಗೆ? ಸರ್ಕಾರದ ಈ ತರ ಆಗಿದೆ, ಉದ್ಯಮದಲ್ಲಿ ಈ ಫಿಲ್ಮ್ ಫೆಸ್ಟಿವಲ್ ಇಲ್ಲ, ಉದ್ಯಮಕ್ಕೂ ಅದ್ರ ಬಗ್ಗೆ ಅಷ್ಟೇನ ಜ್ಞಾನ ಇಲ್ಲ. ನಾನು ಉದ್ಯಮ ಇದ್ರ ಬಗ್ಗೆ ಬಹಳ ಹೇಳಲ್ಲ, ಯಾಕಂದ್ರೆ ಉದ್ಯಮ ಅಂತ ಹೇಳಿದಾಗಲ್ಲಿ ಇರೋದು ವ್ಯಾಪಾರ ಒಂದೇ. ಇದು ವ್ಯಾಪಾರ ಫೈನಾನ್ಷಿಯಲಿ ವಯಬಲ್ ಅಲ್ಲ ಅಂತಂದ್ರೆ ಅವ್ರು ಯಾಕೆ ಮಾಡಕ್ ಬರ್ತಾರೆ? ಅದ್ರ ಕೆಲವರು ಆಸಕ್ತಿ ತೋರಿಸಿ ಬರ್ತಾರೆ, ಅದು ಒಳ್ಳೆಯದು. ನಾವಿನ್ನೂ ಅವರನ್ನು ಕೂಡ, ಉದ್ಯಮವನ್ನು ಕೂಡ ಇನ್ನಷ್ಟು ಇದು ಮಾಡಿ ಒಳಗೆ ಎಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೇಕು. ಅದರ ಪ್ರಯತ್ನ ಆಗ್ತಾನೆ ಇಲ್ಲ. ಈ ವರ್ಷ ನೋಡಿ, ಇಂಡಸ್ಟ್ರಿ ಎಷ್ಟೋ ಜನಕ್ಕೆ, ಮುಖ್ಯಸ್ಥರಿಗೆ ಇನ್ವಿಟೇಷನ್ ಕೂಡ ಹೋಗಿಲ್ಲ ಅಂತಂದ್ರೆ ಹಾಗಾದ್ರೆ ಯಾರನ್ನು ನಾವು ಮಾಡ್ಬೇಕು? ಅದಕ್ಕೆ ತದ್ವಿರುದ್ಧವಾಗಿ ಏನಾಗಿದೆ, ಒಂದು ತಪ್ಪು ಕಲ್ಪನೆ ಅಂತಂದ್ರೆ, ಇದು ಬರೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ತುಂಬಾ ಜನ ಹೇಳ್ತಾರೆ ಉದ್ಯಮದ ಪಾರ್ಟಿಸಿಪೇಷನ್ ಇಲ್ಲ ಅಂತ. ಉದ್ಯಮದ ಪಾರ್ಟಿಸಿಪೇಷನ್ ಅಂದ್ರೆ ಏನು? ಬರೀ ನಟ ನಟಿಯರು ಅಷ್ಟೇನಾ? ನಟ ನಟಿಯರು ಇಲ್ಲ ಅಂದ ತಕ್ಷಣ ಉದ್ಯಮದ ಪಾರ್ಟಿಸಿಪೇಷನ್ ಇಲ್ಲ ಅಂತ ಹೇಳಕ್ಕಾಗತ್ತಾ? ನಿಮ್ಗೆ ಆಶ್ಚರ್ಯ ಆಗುವುದು, ಈಗ ಒಂದು 10 ವರ್ಷದಲ್ಲಿ ಕನ್ನಡದ ಟೆಕ್ನಿಕಲ್ ಸ್ಕಿಲ್ಸ್ ಏನಾದ್ರು ಇಂಪ್ರೂವ್ ಆಗಿದ್ರೆ ಅದಕ್ಕೆ ಕಾರಣ ಫಿಲ್ಮ್ ಫೆಸ್ಟಿವಲ್ಸ್. ಸಿನಿಮಾದಲ್ಲಿ ಸುಮಾರು ಒಂದು 60 ವಿಭಾಗಗಳಿರುತ್ತೆ, ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ನಟ ನಟಿಯರು ಒಂದು ವಿಭಾಗ ಅಷ್ಟೆ. ಅದಲ್ಲದೆ ಇನ್ನು 59 ಇರುತ್ತೆ. ಆ 59 ವಿಭಾಗಗಳ ಜನ ಬಂದು ನೋಡ್ತಾ ಇರ್ತಾರೆ. ನಮ್ಮಲ್ಲಿ ನೀವು ಅಲ್ಲಿ ಬಂದು ನೋಡಿದ್ರೆ, ಇದು ಒಂದು ಹಾಜರಾತಿ ತಗೊಂಡ್ರೆ ಎಷ್ಟು ಜನ ಅಂತ, ಅದರಲ್ಲಿ ಮೇಕಪ್ ಆರ್ಟಿಸ್ಟ್ ಇರ್ತಾರೆ, ಲೈಟಿಂಗ್ ಇವ್ರು ಇರ್ತಾರೆ, ಆಮೇಲೆ ಎಡಿಟರ್ಸ್ ಇರ್ತಾರೆ, ಸ್ಕ್ರಿಪ್ಟ್ ರೈಟರ್ಸ್ ಇರ್ತಾರೆ, ಡೈಲಾಗ್ ರೈಟರ್ಸ್ ಇರ್ತಾರೆ, ಸಾಂಗ್ ರೈಟರ್ಸ್ ಇರ್ತಾರೆ. ಅವ್ರು ಯಾರು ಹಾಗಾದ್ರೆ ಸಿನಿಮಾ ಅಲ್ವೇ? ಸಿನಿಮಾ ಉದ್ಯಮ ಅಲ್ವಾ? ಉದ್ಯಮದವ್ರು ಯಾರು ಬರ್ತಾ ಇಲ್ಲ ಅಂತಾರೆ. ಸಿನಿಮಾದ ಉದ್ಯಮ ಅಂತಂದ್ರೆ ಬರೀ ನಟ ನಟಿಯರು ಅನ್ನುವ ಭ್ರಮೆ ಹೋಗ್ಬೇಕು. ಇದು ಬರೀ ಕರ್ನಾಟಕಕ್ಕಲ್ಲ, ಅಂತ ಇದು ರಾಷ್ಟ್ರೀಯ ಮಟ್ಟದಲ್ಲಿ ಇದಾಗ್ತಾ ಇರತ್ತೆ. ಉದ್ಯಮದವ್ರು ಬಂದೇ ಇಲ್ಲ ಅಂತ ವಾಟ್ ದೇ ಮೀನ್ ಇಸ್ ನಟ ನಟಿಯರು ಬಂದಿಲ್ಲ. ಬಟ್ ನಟ ನಟಿಯರು ಬರೀ ಕರ್ನಾಟಕದಲ್ಲ, ಇಂಡಿಯಾದಲ್ಲ, ಜಗತ್ತಿನ ಯಾವುದೇ ಫೆಸ್ಟಿವಲ್ ಹೋದ್ರು ಕೂಡ ನಟ ನಟಿಯರು ಇಂಪವರ್ ಆಗೋದಿಲ್ಲ, ಅವ್ರು ಬಂದು ಇರೋದಿಲ್ಲ. ನಾನು ನನ್ನ ಕೂರ್ಮ ಅವತಾರ ಟೊರೊಂಟೊ ಫೆಸ್ಟಿವಲ್ ಅಲ್ಲಿ ಸೆಲೆಕ್ಟ್ ಆಗಿತ್ತು. ಕ್ಯಾಮ್ರೋನ್ ಬೈಲಿ ಡೈರೆಕ್ಟರ್. ಅವರು ಒಂದು ದಿವಸ ನಾನು ಫಿಲ್ಮ್ ಇಂಟ್ರೊಡ್ಯೂಸ್ ಮಾಡ್ಬೇಕಾಗಿತ್ತು. ಮಾಡ್ತಾ ಇರುವಾಗ ಒಂದು ಇನ್ಫಾರ್ಮೇಶನ್ ಬಂತು ಅವರಿಗೆ, ಜಾಕಿ ಚಾನ್ ಪ್ರೈವೇಟ್ ಪ್ಲೈನ್ ಅಲ್ಲಿ ಬರ್ತಾ ಇದ್ದಾರೆ, ಹೋಗಿ ರಿಸೀವ್ ಮಾಡ್ಬೇಕಂತೆ. ಹೇಳೋದನ್ನ ಹೋಗಲ್ಲ, ನನಗೆ ಇದು ಇಂಪಾರ್ಟೆಂಟ್ ಅಂತ, ಕಾಸರಳ್ಳಿ ಸಿನಿಮಾ ಇಂಟ್ರೊಡ್ಯೂಸ್ ಮಾಡೋದು ಇಂಪಾರ್ಟೆಂಟ್. ಹಿ ಡಿಡ್ಂಟ್ ಗೋ. ಆ ತರ ನೋಡಿ, ಅವರಿಗೆ ಜಾಕಿ ಚಾನ್ ಇಂಪಾರ್ಟೆಂಟ್ ಆಗ್ಲೇ ಇಲ್ಲ, ಅವರಿಗೆ ಒಬ್ಬ ಡೈರೆಕ್ಟರ್ ಇಂಪಾರ್ಟೆಂಟ್. ಅದು ತರಹದ ಒಂದು ಅಪ್ರೋಚ್, ಅದು ಸಿನಿಮಾದ ಅಪ್ರೋಚ್. ಇವತ್ತು ನಾವು ಕಾನಲ್ಲಿ ನಟ ನಟಿಯರು ಬಂದ್ರು ಅಂತಾರೆ, ಬಟ್ ಬಂದ್ರು ಏನ್ ಮಾಡ್ತಾರೆ ಅಂತಂದ್ರೆ ಬೇರೆ ಏನೋ ಮಾಡ್ತಿರ್ತಾರೆ. ಅವ್ರು ಸಿನಿಮಾದ ವ್ಯಾಖ್ಯಾನ ಆಗ್ಲಿ, ಸಿನಿಮಾವನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಪ್ರಯತ್ನ ಪಡ್ತಿರ್ತಾರ? ಇಲ್ಲ. ನಾನು ಇಷ್ಟು ವರ್ಷ ನೋಡಿದಲ್ಲಿ, ನಾನು ಕಲ್ಕಟ್ಟಾದಲ್ಲಿ ತುಂಬಾ ಜನ ನಟ ನಟಿಯರು ಬರ್ತಾರೆ ಸಿನಿಮಾಕ್ಕೆ. ಬರೀ ನಟ ನಟಿಯರು ಬರೋದಷ್ಟೇ ಅಲ್ಲ, ಅವರು ಚರ್ಚೆಯಲ್ಲಿ ಮತ್ತು ಡಿಸ್ಕಷನ್ ಅಲ್ಲಿ ಭಾಗವಹಿಸ್ತಾರೆ. ಆತರ ಬೇರೆ ಚಿತ್ರೋದ್ಯಮದಲ್ಲಿ ನೋಡಿಲ್ಲ.
ಅಂದ್ರೆ ಸರ್ಕಾರದ ಒಂದು ರೀತಿಯ ಅಜ್ಞಾನ, ಅರೆಜ್ಞಾನ ಮತ್ತು ಉದ್ಯಮದಲ್ಲಿರುವಂತಹ ಅಜ್ಞಾನ ಮತ್ತು ಅರೆಜ್ಞಾನ ಇದೆರಡು ಕೂಡ ಒಂಥರ ಪರಸ್ಪರ ಕಾಂಪ್ಲಿಮೆಂಟರಿ ಆದಂಗೆ ಕಾಣಿಸ್ತಾ ಇದೆ. ಅವೆರಡು ಸೇರ್ಕೊಳ್ತಾ ಇದೆ ಅಂತ. ಉದ್ಯಮದ ಅಜ್ಞಾನ ಅಲ್ಲ, ಉದ್ಯಮ ಅಸಡ್ಡೆ, ಇದು ಮುಖ್ಯವಲ್ಲ. ಸರ್ಕಾರದ ಅಜ್ಞಾನ. ಉದ್ಯಮಕ್ಕೆ ಗೊತ್ತು ಬರೀ ನಟ ನಟಿಯರು ಅಷ್ಟೇ ಅಲ್ಲ, ಇಲ್ಲಿ ತಂತ್ರಜ್ಞರು ಮುಖ್ಯರು ಆಗಿದ್ದಾರೆ, ಅವರೆಲ್ಲರೂ ಅಟೆಂಡ್ ಮಾಡ್ತಿದ್ದಾರೆ ಅಂತ. ಆದ್ರೆ ಅವರು ಇದೊಂದು ವ್ಯಾಪಾರದಿಂದ ಹೊರಗಿದ್ದ ಒಂದು ಕ್ಷೇತ್ರವಾಗಿ ಪರಿಗಣಿಸ್ತಾ ಇರ್ತಾರೆ. ನಾವು ಅವ್ರನ್ನ ಇಲ್ಲ ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ ಅವರಲ್ಲಿ ಒಂಥ ಈ ಭಾವನೆಯನ್ನ ಹುಟ್ಟುಹಾಕುವ ಪ್ರಯತ್ನ ಆಗಿಲ್ಲ. ಯಾಕಂದ್ರೆ ನಾವು ಯಾವತ್ತೂ ಈ ಚಿತ್ರೋತ್ಸವದವರು ಇದನ್ನ ಒಳಗ್ ತಗೊಂಡಿಲ್ಲ, ಇಂಡಸ್ಟ್ರಿಯನ್ನು ಒಳಗ್ ತಗೊಂಡಿಲ್ಲ. ಈಗ ಇತ್ತೀಚೆಗಿನ ದಿನಗಳಲ್ಲಿ ಈಗ ನೀವು ನಿಮ್ಮ ಒಂದು ತಲೆಮಾರು ಕನ್ನಡದಲ್ಲಿ ನಾವು ಹೊಸ ಅಲೆ ಚಿತ್ರ ಅಂತ ಅವಾಗ ಕರೀತಾ ಇದ್ವಿ ನಾವು, ಯಾಕಂದ್ರೆ ಅದು ಹೊಸದಾಗಿ ಬಂದಿತ್ತು ಅವಾಗ. ಆಮೇಲೆ ಅದು ಮೇನ್ ಸ್ಟ್ರೀಮ್ ನ ಒಂದು ಪಾರ್ಟಿ ಆಗ್ಬಿಡ್ತು ಬಹಳಷ್ಟೆಲ್ಲ. ನೀವೆಲ್ಲ ಇತ್ತೀಚೆಗೆ ಮಾಡ್ತಾ ಇರುವಂತ ಸಿನಿಮಾಗಳಲ್ಲೆಲ್ಲ ನಾವು ಅದನ್ನ ವರ್ಗೀಕರಣ ಹೊಸ ಅಲೆ ಅಂತ ಮಾಡ್ಲಿಕ್ಕೆ ಆಗೋದಿಲ್ಲ ನಾವು, ಯಾಕಂದ್ರೆ ಅದು ಸಿನಿಮಾ, ನಿಜವಾದ ಸಿನಿಮಾ ಅಂತ ಅನಿಸ್ತದೆ ನಮ್ಗೆ. ಇತ್ತೀಚೆಗೆ ಇಂಥ ಪ್ರಯತ್ನಗಳು ಕಡಿಮೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ನಿಮ್ಗೆ? ನನಗೆ ಇತ್ತೀಚೆಗೆ ಜಾಸ್ತಿ ಆಗ್ತಿದೆ ಅಂತ ನಾನು ತಿಳ್ಕೊಂಡಿರೋದು. ನಾನು ಇದನ್ನ ತುಂಬಾ ಕಡೆ ವೇದಿಕೆಯಿಂದ ಹೇಳಿದ್ದೇನೆ. ನಾವು 70s ಅಲ್ಲಿ ಯಾವ್ದು ನಾವು ಒಳ್ಳೆಯ ಸಿನಿಮಾ ಅಂತಿದ್ವು, ಅವುಗಳನ್ನ ಇವತ್ತು ನೋಡಿದ್ರೆ ಒಳ್ಳೆ ಸಿನಿಮಾ ಆಗಿರ್ಲಿಲ್ಲ ಅನ್ಸುತ್ತೆ. ಆದ್ರೆ ಇವತ್ತು ಆಗ್ತಿರುವಂತ ಸಿನಿಮಾಗಳಿದೆಯಲ್ಲ, ಅವರಿಗೆ ಭಾಷೆಯ ಬಗ್ಗೆ, ತಾವು ಹೇಳ್ತಿರೋ ವಿಷಯದ ಬಗ್ಗೆ ಬಹಳ ಪ್ರೌಢವಾದ ಇದಿದೆ, ತಿಳುವಳಿಕೆ ಇದೆ. ಅವ್ರು ಒಳ್ಳೆ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. ದುರದೃಷ್ಟ ಏನು ಅಂತ ಸಿನಿಮಾಗಳು ನಮ್ಮ ಗಮನಕ್ಕೆ ಬರ್ತಾ ಇಲ್ಲ. ಈಗಲೇ ನಾನು ಉದಾಹರಣೆ ಕೊಟ್ಟೆ, ಬಳೆ ಕೆಂಪ ಅಂತ ಹೇಳಿ. ಅದಕ್ಕೆ ರೋಟರ್ಡ್ಯಾಮ್ ಫೆಸ್ಟಿವಲ್ ನಲ್ಲಿ ಬೆಸ್ಟ್ ಫಿಲ್ಮ್ ಅವಾರ್ಡ್ ಬಂತು, ಟೈಗರ್ ಅವಾರ್ಡ್ ಬಂತು. ಅದು ಯಾರು ನೋಡೋಕ್ಕಾಗಿದೆ? ಯಾರಿಗೂ ನೋಡೋಕ್ಕಾಗಿಲ್ಲ. ಅಥವಾ ನನ್ನ ಮಗಳು ಮಾಡಿದ ಹರಿಕಥಾ ಪ್ರಸಂಗ, ಅದಕ್ಕೆ ಎಷ್ಟು ಅವಾರ್ಡ್ಸ್ ಬಂದಿದೆ, ಇಂಟರ್ನ್ಯಾಷನಲ್ ಅವಾರ್ಡ್ಸ್. ಬಟ್ ಎಲ್ಲಿ ನೋಡಕ್ ಬಂದಿದೆ? ಯಾರಿಗೂ ನೋಡಕ್ ಬಂದಿಲ್ಲ. ಯಾಕಂದ್ರೆ ನೋಡೋ ಅವಕಾಶವನ್ನು ನಾವು ಕಲ್ಪಿಸ್ತಾ ಇದ್ವಿ. ನಾನು ಹಿಂದೊಂದ್ಸಲ ಒಂದು 2-3 ಪ್ರಪೋಸಲ್ ಕಳಿಸಿದ್ದೆ. ಅದು ಯಾಕೋ ಸ್ವಭಾವ ಯಾರು ಅದನ್ನ ಇಷ್ಟಪಡಲಿಲ್ಲ. ಒಂದು, ನೀವು 8 ಕೋಟಿ 10 ಕೋಟಿ ಖರ್ಚು ಮಾಡಿ ಒಂದು ಫೆಸ್ಟಿವಲ್ ಬೆಂಗಳೂರಲ್ಲಿ ಮಾಡೋ ಅಗತ್ಯ ಇಲ್ಲ. ನೀವು 300 ಸಿನಿಮಾ ತೋರಿಸಿ 400 ಸಿನಿಮಾ ತೋರಿಸಿ ಏನಾಗ್ಬೇಕಾಗಿದೆ? ಒಬ್ಬ ಪ್ರತಿ ದಿವಸನೂ 5 ಸಿನಿಮಾ ನೋಡಿದ್ರು ಒಂದು ವಾರದಲ್ಲಿ 35 ಸಿನಿಮಾ ಮಾತ್ರ ನೋಡಕ್ಕಾಗೋದು. ಸೊ ನೀವು 35 × 6 ಥಿಯೇಟರ್ ಏನಿರ್ಬೇಕು, ಅಷ್ಟೇ ಇರ್ಬೇಕು. ನೀವು ಅದರಲ್ಲಿ ರಿಪೀಟ್ ಮಾಡುತ್ತಿದ್ದೀರಾ ಹೇಗಿದ್ರು 2 ಸಲ 3 ಸಲ. ಅಲ್ಲಿ ನೀವು ಬೇಕಾಗಿರೋ ಬರೀ 120 ಸಿನಿಮಾ. ನೀವು 300 ಸಿನಿಮಾ ತೋರಿಸಿ ಏನಾಗ್ಬೇಕಾಗಿದೆ? ಇದಕ್ಕೆ ನಾನು ಹೇಳಿದೆ, ಕಮ್ಮಿ ಮಾಡಿ 3 ಕೋಟಿ ಮಾತ್ರ ಇಲ್ಲಿ ಖರ್ಚು ಮಾಡಿ, ಇನ್ನು ಒಂದೊಂದು ಕೋಟಿ ಅದು 2 ಕೋಟಿನ ಕರ್ನಾಟಕದ 5-6 ಕಡೆ ಮಿನಿ ಚಿತ್ರೋತ್ಸವಗಳನ್ನು ಮಾಡೋಣ. ಕೇರಳದಲ್ಲಿ ಮಾಡ್ತಾ ಇದ್ರದ್ದು. ಹಾಗಾಗಿ ಕೇರಳದಲ್ಲಿ ಫಿಲ್ಮ್ ಕಲ್ಚರ್ ಉದ್ದಗಲಕ್ಕೂ ಹರಡಿದೆ. ನಾಳೆ ಒಂದು ಮಂಗಳೂರಲ್ಲಿ, ಒಂದು ಬೆಳಗಾವಲ್ಲಿ, ಒಂದು ಶಿವಮೊಗ್ಗದಲ್ಲಿ, ಒಂದು ಹುಬ್ಳಿಲಿ, ಒಂದು ಗುಲ್ಬರ್ಗದಲ್ಲಿ 5 ಚಿತ್ರೋತ್ಸವ ಮಾಡೋಣ. ಅದೇನು ಇಷ್ಟು ಫಿಲ್ಮ್ಗಳು ಏನು ಬೇಕಾಗಿಲ್ಲ. ನೀವು ಅಲ್ಲಿ ಬರೀ 30 ಸಿನಿಮಾ ತೋರಿಸಿ, ಅದರಲ್ಲಿ ಹೆಚ್ಚು ಪ್ರಾದೇಶಿಕ ಕನ್ನಡ ಸಿನಿಮಾ. ಯಾಕಂದ್ರೆ ಇವತ್ತು ಕನ್ನಡ ಸಿನಿಮಾಗಳನ್ನೇ ಅಲ್ಲಿ ನೋಡುವ ಅವಕಾಶ, ಒಳ್ಳೆಯ ಕನ್ನಡ ಸಿನಿಮಾ ನೋಡುವ ಅವಕಾಶ ಅಲ್ಲೂ ಬಂದೇ ಇಲ್ಲ. ಬರೀ ಕೆಲವು ಸೆಂಟರ್ಸ್ ಅಲ್ಲಿ ಮಾತ್ರ ರಿಲೀಸ್ ಆಗ್ತಾ ಇದೆ. ಇವು ಅಂಥದನ್ನ ಮಾಡೋಣ. ನಿಮ್ದೇ ಆದಂತ ಸರ್ಕಾರದ್ದೇ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಹಾಲ್ಗಳಿದೆ, ಅಲ್ಲೇ ಹಾಕೋಣ, ಒಂದು ಚಿತ್ರೋತ್ಸವ ಮಾಡೋಣ. ಅದ್ರದ್ದು ಯಾಕೋ ಯಾರು ಅದು ತಗೊಳ್ಳಿಲ್ಲ. ಅದು ಆಗ್ಬೇಕು. ಹೇಗೆ ಕೇರಳದಲ್ಲಿ ಎಲ್ಲ ಸಣ್ಣ ಸಣ್ಣ ಪಟ್ಟಣಗಳಲ್ಲೂ, ಸಣ್ಣ ಪಟ್ಟಣ ಅಲ್ಲ, ಒಟ್ಟೊಂದು 6-7 ಕಡೆ ಆಗುತ್ತೆ, ಹೇಗೆ ಚಿತ್ರೋತ್ಸವಗಳಾಗುತ್ತೋ ಆ ತರ ಈ ಬ್ಯಾಂಗ್ಳೂರು ಅಂತಾರಾಷ್ಟ್ರೀಯ ಚಿತ್ರೋತ್ಸವವನ್ನೇ ಬೇರೊಂದು ಹೆಸರಲ್ಲಿ ಬೇರೆ ಬೇರೆ ಕಡೆ ಸಿನಿಮೋತ್ಸವ ಅಂತ ಮಾಡಿಕೊಂಡು ಆಯಾ ಊರಿನಲ್ಲಿ ಮಾಡ್ತಾ ಹೋಗ್ಬೇಕು. ಅದರಲ್ಲಿ ಒಂದು 30 ಸಿನಿಮಾ ತೋರಿಸಿದ್ರೆ 10 ಸಿನಿಮಾ ಇಂಟರ್ನ್ಯಾಷನಲ್ ಬರಲಿ, ಒಂದು 10 ಇಂಡಿಯಾ ಬರಲಿ, 10 ಕನ್ನಡ ಸಿನಿಮಾ ಬರಲಿ, ಅಥವಾ ಕೆಲವು ಇದು ಓಲ್ಡ್ ಫಿಲ್ಮ್ಸ್, ಕ್ಲಾಸಿಕ್ಸ್, ಅದೆಲ್ಲ ಸೇರಿಸಿ ಒಂದು ಚಿಕ್ಕ ಇದು ಮಾಡ್ಕೊಳ್ಳೋಣ. ಆಗ ಸಿನಿಮಾ ಕಲ್ಚರ್ ಉದ್ದಕ್ಕೂ ಹರಡುತ್ತೆ. ಬಟ್ ಇಲ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರೆ, ಸರ್ಕಾರದಲ್ಲಿ ಅದಕ್ಕೆ ಸಪರೇಟ್ ಆದಂತಹ ಒಂದು ವಿಭಾಗ ಅಂತಲೇ ಇಲ್ಲಿ ಏನಾಗ್ತಾ ಇದೆ. ಈಗ ನಾವು ನಿನ್ನೆ ಚರ್ಚೆನಲ್ಲಿ ಕೂಡ ಇದೊಂದು ವಿಷಯ ಬಂತಿದ್ದು. ಏನಂತ ಹೇಳಿದ್ರೆ, ಮುಖ್ಯಮಂತ್ರಿಯವರೇ ವಾರ್ತಾ ಪ್ರಚಾರ ಇಲಾಖೆ ಸಚಿವರಾಗಿರ್ತಾರೆ. ಆ ಇಲಾಖೆ ಪ್ರತ್ಯೇಕವಾಗಿ ಇದ್ರೆ ಅಲ್ಲಿರುವಂತಹ ಒಬ್ಬರು ಮಿನಿಸ್ಟ್ರಿ ಇದ್ರ ಕಡೆಗೆ ಹೆಚ್ಚು ಗಮನ ಕೊಡ್ಲಿಕ್ಕಾಗತ್ತೆ. ಬಹಳ ಎಲ್ಲ ರಾಜ್ಯಗಳಲ್ಲೂ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಅವ್ರು ಎಲ್ಲವನ್ನು ನೋಡ್ಕೋಬೇಕು, ಸಮಯ ಸಿಗೋದಿಲ್ಲ ಅವರಿಗೆ. ನೀವು ಯಾರಾದ್ರೂ ಉದ್ಯಮದವ್ರು ಹೋಗಿ ಮಾತಾಡಿದಾಗ ಅವರು ಸಮಯ ಕೊಡ್ತಾರೆ, ನಿಮ್ಮ ಮಾತುಗಳನ್ನೆಲ್ಲ ಕೇಳಿಸ್ಕೊಡ್ತಾರೆ. ನೀವು ಹೇಳಿದ್ದೆಲ್ಲ ಸರಿ ಅಂತೇಳಿ ಅನ್ಸುತ್ತೆ ಅವರಿಗೆ, ಇಲ್ಲ ಮಾಡಿ ಅಂತೇಳಿ ಅಧಿಕಾರಿಗಳಿಗೆ ಹೇಳ್ತಾರೆ. ಅಧಿಕಾರಿಗಳಿಗೂ ಕೂಡ ಸರಿಯಾದ ತಿಳುವಳಿಕೆ ಇರೋದಿಲ್ಲ. ಎಷ್ಟೋ ಸಲ ಅವರಿಗೂ ಸಿನಿಮಾ ಕಲ್ಚರ್ ಅಂದ್ರೆ ಏನು ಅಂತ ಗೊತ್ತಿರೋದಿಲ್ಲ. ಯಾವುದೋ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಬಂದ ಅಧಿಕಾರಿಗಳಲ್ಲಿ ಇರ್ತಾರೆ.
ಅವರು ಶಿಸ್ತಿನ ವಿಷಯ ಮಾತಾಡಿಸುವಷ್ಟು ಕಲ್ಚರಿಗೆ ಸಂಬಂಧಿಸಿದವರಿಗೆ ಗೊತ್ತಿರೋದಿಲ್ಲ. ಕನ್ನಡ ಸಂಸ್ಕೃತಿ ಸಚಿವರಿಗಾದ್ರೂ ಇದನ್ನು ವಹಿಸ್ಕೊಡ್ತಾರೆ ಅಂತ ಹೇಳಿದ್ರೆ ಅಲ್ಲೂ ಬರಲ್ಲ ಇದು. ಆಮೇಲೆ ಅಲ್ಲೂ ಕೂಡ ಈ ಇಲಾಖೆಗಳಿಗೆಲ್ಲ ಸಚಿವರುಗಳನ್ನು ನೇಮಿಸುವಾಗ್ಲೂ ಕೂಡ ಬಹುಶಃ ನಾವು ಒಂದು 15 ವರ್ಷ 20 ವರ್ಷ ಹಿಂದೆ ನೋಡಿದ್ರೆ ಈ ತರ ಇರ್ಲಿಲ್ಲ. ನಮ್ಗೆ MP ಪ್ರಕಾಶ್ ತರದ ಒಬ್ಬ ಸಚಿವರು ಆ ತರದ ಅಂದ್ರೆ ತಮ್ಮನ್ನು ಸ್ವತಃ ರಂಗಭೂಮಿನಲ್ಲಿ ತೊಡಗಿಸಿಕೊಂಡವರು, ಸಾಹಿತ್ಯದಲ್ಲಿ ತೊಡಗಿಸಿಕೊಂಡವರು. ಇವತ್ತು ಈ ಸಾಹಿತ್ಯ, ಸಿನಿಮಾ, ಸಂಸ್ಕೃತಿ ಇದು ಮೂರಕ್ಕೂ ಸಂಬಂಧಿಸಿ ಆ ಎಕ್ಸ್ಪರ್ಟೈಸ್ ಇರುವಂತಹ ಅಥವಾ ಆ ಟೇಸ್ಟ್ ಇರುವಂತಹ, ಅಭಿರುಚಿ ಇರುವಂತಹವರು ಯಾರು ಸಚಿವ ಸಂಪುಟದಲ್ಲಿ ಇರೋದಿಲ್ಲ. ಇದು ಒಂದು ಸಮಸ್ಯೆ ಅಂತ ಹೇಳಿ ಅನಿಸ್ತಾ ಇದೆ ಅಲ್ವಾ? ಇದಕ್ಕೆ ಒಂದು ಇದು ಆನ್ಸರ್ ಏನಾಗಬಹುದು ಅಂದ್ರೆ, ಉತ್ತರ ಏನಾಗಬಹುದು ಅಂದ್ರೆ ಒಂದು ಸೆಪರೇಟ್ ಡೈರೆಕ್ಟರೇಟ್ ಇಟ್ಕೊಳ್ಳೋದು. ಈಗ ಹೇಗೆ ಕೇಂದ್ರದಲ್ಲಿ ಡೈರೆಕ್ಟರೇಟ್ ಆಫ್ ಫಿಲ್ಮ್ ಫೆಸ್ಟಿವಲ್ಸ್ ಇದೆಯೋ, ಅಲ್ಲಿ ಆ ಡೈರೆಕ್ಟರೇಟ್ ಇಡೀ ವರ್ಷ ಅದೇ ಕೆಲಸ ಮಾಡ್ತಾ ಇರುತ್ತೆ, ಇಲ್ಲಿ ಮಾಡುತ್ತೆ. ಆಮೇಲೆ ಬೇರೆ ಬೇರೆ ಮಿನಿ ಫೆಸ್ಟಿವಲ್ಸ್ ಗಳು ಮಾಡುತ್ತೆ, ಬೇರೆ ತರದಲ್ಲಿ ಈ ತರ ಕಾರ್ಯಕ್ರಮ ಮಾಡ್ತಾ ಹೋಗ್ತಾ ಇದಾರಲ್ಲ. ಆ ತರದಲ್ಲಿ ಇಲ್ಲೊಂದು ಡೈರೆಕ್ಟರೇಟ್ ಇದ್ರೆ ಅದಕ್ಕೆ ನೀವು 100 ಜನ ಸ್ಟಾಫ್ ಏನ್ ಬೇಕಾಗಿಲ್ಲ, ಬರೀ ಒಂದ್ 4-5 ಜನರ ಸ್ಟಾಫ್ ಇಟ್ಕೊಂಡು ಆಮೇಲೆ ಉಳಿದವ್ರನ್ನೆಲ್ಲ ಹಂಗಾಮಿ ಮಾಡ್ಕೋಬಹುದು ಈ ತರದ ಫೆಸ್ಟಿವಲ್ ಆದಾಗ. ಅದು ಅವಾಗ ಅವರಿಗೆ ತುಂಬಾ ಜ್ಞಾನ ಇರುವಂತಹ, ತಿಳುವಳಿಕೆ ಇರುವಂತಹ ಒಬ್ಬ ನಿರ್ದೇಶಕ, ಡೈರೆಕ್ಟರ್ ಮತ್ತು ಆರ್ಟಿಸ್ಟ್ ಡೈರೆಕ್ಟರ್ ಇಟ್ಕೊಂಡು ಬರೀ ಇದು ಒಂದೇ ಫೆಸ್ಟಿವಲ್ ಮಾಡೋದಲ್ಲ, ಬೇರೆ ಎಲ್ಲ ಈ ತರದ ಫೆಸ್ಟಿವಲ್ ಮಾಡಬೇಕು, ಕನ್ನಡ ಸಿನಿಮಾಗಳನ್ನ ಬೇರೆ ಕಡೆ ಜನಪ್ರಿಯ ಮಾಡಬೇಕು ಅನ್ನೋದನ್ನ ಹೇಳಿ ಆಗ ಅದು ಕೆಲಸ ಆಗತ್ತೆ. ನೋಡಿ, ಬಾಬು ಅವರು, ರಾಜನ್ ಸಿಂಗ್ ಬಾಬು ಅವರು ನಿರ್ದೇಶಕರಾಗಿದ್ದಾಗ ದೇಶಾದ್ಯಂತ ಅಕಾಡೆಮಿ ಅಧ್ಯಕ್ಷರಾಗಿದ್ದಾಗ ಅಂತ ಹೇಳ್ತಾರೆ. ಒಂದು ರೀತಿಯಲ್ಲಿ ಬೇರೆಯವರಿಗೆ ತಿಳುವಳಿಕೆ ಬರುತ್ತೆ, ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಆಗ್ತಾ ಇದೆ. ಈಗ ಏನಾಗಿದೆ ಅಂದ್ರೆ, ಕನ್ನಡದಲ್ಲಿ ಒಳ್ಳೆ ಸಿನಿಮಾನೇ ಬರ್ತಿಲ್ಲಂತೆ ಅನ್ನೋ ಒಂದು ಜನಜನಿತವಾದ ನಂಬಿಕೆ ಎಲ್ಲ ಕಡೆನೂ ಇದೆ. ಇಲ್ಲ, ಅಲ್ಲೂ ಕೂಡ ಈ ತರ ಫೆಸ್ಟಿವಲ್ಗಳು, ಅಲ್ಲೂ ತರ ಒಳ್ಳೆ ಸಿನಿಮಾಗಳು ಆಗಿದೆ ಅಂತ ನೀವು 6 ಸೆಲೆಕ್ಟೆಡ್ 6 ಕನ್ನಡ ಸಿನಿಮಾಗಳನ್ನ ನೀವು ತೋರಿಸೋದಕ್ಕೆ ಸಾಧ್ಯವಾದ, ಬರೀ ಪ್ರಶಸ್ತಿ ವಿಜೇತ ಅಂತಲ್ಲ, ಜನಪ್ರಿಯ ಸಿನಿಮಾನು ಇರ್ಬೋದು. ಅದ್ರ ಹಾಗೆ ಮಾಡ್ತಾ ಇದ್ರೆ ಆಗ ಕನ್ನಡ ಸಿನಿಮಾಗಳ ಬಗ್ಗೆ ಇರುವ ಮಿಸ್ ಇನ್ ಕಾನ್ಸೆಪ್ಷನ್ ಏನಿದೆ ಅದು ಬದಲಾಗುತ್ತೆ. ಇದು ಅಕಾಡೆಮಿಯೇ ಮಾಡ್ಬೇಕಾದ ಕೆಲಸವೇ, ಬರೀ ಫೆಸ್ಟಿವಲ್ ಒಂದೇ ಮಾಡೋದಲ್ಲ. ಕೇರಳದಲ್ಲಿ ಜನಪ್ರಿಯ ನಟರು ಕೂಡ ಇದರಲ್ಲಿ ಬಹಳ ದೊಡ್ಡ ಭಾಗವನ್ನ ತಾವೇ ವಹಿಸ್ಕೊಳ್ತಾರೆ. ಅವರು ಈ ತರದ ಸಿನಿಮಾ ಸಂಸ್ಕೃತಿಯನ್ನು ಹಬ್ಬಿಸುವಂತಹ ಯಾವ ರೀತಿಯ ಕೆಲಸಗಳಿದ್ರು ಕೂಡ, ಅದು ಫೆಸ್ಟಿವಲ್ ಇರ್ಬೋದು ಅಥವಾ ಸಣ್ಣ ಕಿರು ಉತ್ಸವಗಳಿರ್ಬೋದು ಅಥವಾ ಬೇರೆ ತರದ ಕಾರ್ಯಕ್ರಮಗಳಿರ್ಬೋದು. ತಮಿಳುನಾಡಿನಲ್ಲೂ ಇದೆ ಅದು, ಆ ಪದ್ಧತಿ. ಬಹಳ ಜನಪ್ರಿಯ ನಟರು ಎಲ್ಲ ಒಂದು ಕಡೆ ಸೇರ್ತಾರೆ. ಕರ್ನಾಟಕದಲ್ಲಿ ಆ ತರದ ಒಂದು ವಾತಾವರಣ ಕೂಡ ಇಲ್ಲ ಅನ್ನುವಂತಹ ಒಂದು ದೂರಿದೆ. ನಿಜ. ಆದ್ರೆ ನಾವು ನಟರನ್ನೇ ನೆಂಚ್ಕೋಬೇಕಾಗಿಲ್ಲ ಅಂತ ನನ್ನ, ಯಾಕಂತಂದ್ರೆ ಸಿನಿಮಾ ಅಂತಂದ್ರೆ ಆಗ್ಲೇ ಹೇಳಿದಾಗ ಸುಮಾರು 60 ಡಿಪಾರ್ಟ್ಮೆಂಟ್ಗಳು ಇರುತ್ತಲ್ಲ, ಯಾವ್ದೋ ಡಿಪಾರ್ಟ್ಮೆಂಟ್ ಮಾಡ್ಬೋದಲ್ಲ, ಯಾಕೆ ಇವರೇ ನಟರೇ ಬರ್ಬೇಕು ನಾವು ನಿರೀಕ್ಷೆ ಮಾಡ್ತೀವಿ? ತಪ್ಪದು. ನಾನು ಹೇಳೋದು, ವ್ಯಕ್ತಿ ಒಳ್ಳೆಯ ಸಿನಿಮಾದ ಬಗ್ಗೆ ಅಥವಾ ಸಿನಿಮಾ ಸಂಸ್ಕೃತಿಯ ಬಗ್ಗೆ ಅಭಿರುಚಿ ಇರೋರು ಯಾರೇ ಆದ್ರೂ ಅವರು ಬಂದ್ ಭಾಗವಹಿಸ್ಬೇಕು. ನೀವು ಈಗ ಇತ್ತೀಚೆಗೆ ಸಿನಿಮಾಗಳನ್ನ ಯಾವ್ದಾದ್ರು ಹೊಸ ಸಿನಿಮಾದ ಆಲೋಚನೆ ಏನಾದ್ರು ಇದೆಯಾ ಸರ್? ಒಂದೇನೋ ಮಾಡ್ತಾ ಇದ್ದೀನಿ ಈಗ. ಸ್ಕ್ರಿಪ್ಟ್ ಎಲ್ಲ ರೆಡಿ ಆಗಿದೆಯಾ? ಅಲ್ಲ, ಶೂಟಿಂಗ್ ಮುಗೀತಾ ಬಂತ. ಶೂಟಿಂಗ್ ಮುಗೀತಾ? ಅದು ಯಾವ್ದು ಸರ್? ಆಕಾಶ ಮತ್ತು ಬೆಕ್ಕು ಅಂತ ಹೇಳಿ ಡಾಕ್ಟರ್ ಯು ಆರ್ ಅನಂತಮೂರ್ತಿ ಅವ್ರ ರೆಡಿ, ಪೂರ್ತಿ ಆಗಿದೆ, ಶೂಟಿಂಗ್ ಪೂರ್ತಿ ಆಗಿದೆ. ಹೌದು. ಯಾವಾಗ ಬಿಡುಗಡೆದ್ದು ಏನಾದ್ರು ಮಾತುಕತೆ ಆಗಿದೆಯಾ? ಇನ್ನು ಕಂಪ್ಲೀಟ್ ಆಗಿಲ್ಲ, ನೋಡ್ಬೇಕು. ಈ ಕಲ್ಪನೆ ಒಂದು ತಿದ್ದಬೇಕು, ಯಾಕಂದ್ರೆ ಒಳ್ಳೆ ಸಿನಿಮಾ ಆಗೋದು ಬರೀ ದೊಡ್ಡ ದೊಡ್ಡ ದೇಶಗಳಿಂದಲ್ಲ. ಕಳೆದ 3 ವರ್ಷಗಳ ಹಿಂದೆ ಒಂದು ಬಾಂಗ್ಲಾದೇಶ್ ಸಿನಿಮಾಕ್ಕೆ ಕಾನ್ನಲ್ಲಿ ಒಂದು ಪ್ರಶಸ್ತಿ ಬಂತು. ನಮ್ಗಿಂತ ಕಷ್ಟದಲ್ಲಿರೋರು ಅವ್ರಿಗೆ ಒಳ್ಳೆ ಸಿನಿಮಾ ಮಾಡಕ್ಕಾದ್ರೆ ನಮ್ಗೆ ಯಾಕೆ ಮಾಡಕ್ಕಾಗ್ತಿಲ್ಲ? ಈ ವರ್ಷ ಅಫ್ಕೋರ್ಸ್ ಒಂದು ಭಾರತೀಯ ಸಿನಿಮಾಕ್ಕೆ ಅಲ್ಲಿ ಪ್ರಶಸ್ತಿ ಬಂದಿದೆ. ಹಾಗಾಗಿ ನಾವು ಜಾರ್ಜಿಯಾ ಸಿನಿಮಾ ನೋಡ್ಬೋದು, ಮಂಗೋಲಿಯಾ ಸಿನಿಮಾ, ಇರಾನ್ ಯಾವ ರೀತಿಯಲ್ಲಿ ಜಗತ್ನಲ್ಲಿ ಒಂದು ಇರಾನಿಯನ್ ಸಿನಿಮಾ ಆಗ್ತಿದೆ ಅಂದ್ರೆ ಪ್ರತಿ ಫೆಸ್ಟಿವಲ್ನವರು ತಿರುಗಿ ನೋಡ್ತಾರೆ ಯಾವ್ದು ಬರುತ್ತೆ ಈ ವರ್ಷ. ಆ ತರದ ಒಂದು ಇದನ್ನ ಸ್ಟೇಚರ್ ನಾವು ಕ್ರಿಯೇಟ್ ಮಾಡ್ಬೇಕಾಗಿದೆ. ಅದು ಸಾಧ್ಯ ಇದೆ. ಅದು ಅಲ್ಲ ಸರ್, ಅದು ಹೇಗೆ? ಅದು ಇರಾನಿದ್ದು ಒಂದು ಅಚ್ಚರಿ ನಮಗೆ ಯಾವಾಗ್ಲೂ ಕಾಡ್ತಾ ಇರುತ್ತೆ. ಅದು ಅಲ್ಲಿ ಏನು ರಾಜಕೀಯ ಬೆಂಬಲ ಅನ್ನೋ ಪ್ರಶ್ನೆ ಬರೋದಿಲ್ಲ. ಅದ್ರ ಬದಲಿಗೆ ರಾಜಕೀಯದವರು ಇವ್ರ ಮೇಲೆ ಉರಿದು ಬೀಳ್ತಾ ಇರ್ತಾರೆ ಯಾವಾಗ್ಲೂ. ಇರಾನ್ನ ರಾಜಕೀಯ ವ್ಯವಸ್ಥೆ ನಮ್ಗಿಂತ ಬಹಳ, ಯಾಕಂದ್ರೆ ನಮ್ಮಲ್ಲಿ ಬಹಳ ಉದಾರವಾದಿ ರಾಜಕೀಯ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ನಮ್ಮಲ್ಲಿ. ಅದ್ರಲ್ಲಿ ಆ ತರದ್ದು ಇಲ್ಲ ಅಲ್ಲಿ.
ಅಂತ ದೇಶದಿಂದ ಅತ್ಯುತ್ತಮ ಸಿನಿಮಾಗಳು ಬರ್ತಾ ಇದೆಯಲ್ಲ, ಹೇಗೆ ಅದು? ಅದು ನನಗೂ ಒಂದು ಬಹಳ ದೊಡ್ಡ ಅಚ್ಚರಿ. ಯಾಕಂದ್ರೆ ಅಲ್ಲಿ ಅನೇಕ ಜನ ನಿರ್ದೇಶಕರನ್ನ ಸಿನಿಮಾ ಆದ್ಮೇಲೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ, ಅವ್ರನ್ನ ಇಂಪ್ರಿಸನ್ಮೆಂಟ್ ಅಲ್ಲಿ ಇಡ್ತಾರೆ, ಸುಮಾರು ಒಂದು 4-5 ವರ್ಷ ಜೈಲಲ್ಲಿ ಇರ್ತಾರೆ. ಆದ್ರೂ ಹೊರಗೆ ಬಂದು ಮತ್ತೆ ಇನ್ನೊಂದು ಅದೇ ತರ ಸಿನಿಮಾ ಮಾಡ್ತಾರೆ, ಪುನಃ ಜೈಲಿಗೆ ಹೋಗ್ತಾರೆ. ಇದು ಒಬ್ಬಿಬ್ರ ಕಥೆ ಅಲ್ಲ. ಇವತ್ತು ಇರಾನ್ ನಲ್ಲಿ ಸಿನಿಮಾ ಮಾಡ್ತಿರೋ ಒಂದು 4-6 ಜನ ಮತ್ತೆ ಈಗ ಮೊಹಮ್ಮದ್ ರಸೂಲ್ ಕೂಡ ಈಗ ಮತ್ತೆ ಪುನಃ ಜೈಲಿನಲ್ಲಿ ಇದ್ದಾರೆ. ಆತರ ಉದ್ದಕ್ಕೂ ನಡೀತಾನೆ ಇದೆ. ಅವ್ರು ಜೈಲಿಂದ ಹೊರಗೆ ಬಿಟ್ಟ ತಕ್ಷಣ ಮತ್ತೆ ಬಂದ್ ಮಾಡ್ತಾರೆ, ಮತ್ತೆ ಜೈಲಿಗೆ ಹೋಗ್ತಾರೆ. ಅದು ಆ ಒಂದು ಇದು ರೆಸಿಸ್ಟಿಂಗ್ ಇದು ಏನಿದೆ, ಅವ್ರು ಯಾಕೆ ಹಂಗ್ ಮಾಡ್ತಾರೆ, ನಮ್ಗೆ ಯಾಕೆ ನಾವೊಂಚೂರು ಡೊಗ್ ಸಲಾಮ್ ಹಾಕೋದ್ರೆ ನಾವು ಜಾಸ್ತಿ ಏನು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ನಮ್ಗಿಂತ ಬಹಳ ದೊಡ್ಡ ಪ್ರಾಬ್ಲಮ್ ಇದೆ ಅವರಿಗೆ. ಎಷ್ಟು ಅಂತಂದ್ರೆ ಒಬ್ಬ ನಟ ನಟಿ ಮೈ ಮುಟ್ಟುವಾಗಿಲ್ಲ ಅನ್ನೋದ್ರಿಂದ ಹಿಡಿದು ನೀವು ಆ ಹೇಳಿಕೆ ಹೇಳುವಾಗಿಲ್ಲ, ಧರ್ಮದ ವಿರುದ್ಧ ಹೇಳಿಕೆ ಹೇಳುವಾಗಿಲ್ಲ, ರಾಜಕೀಯ ಇದ್ರ ಬಗ್ಗೆ ಹೇಳಿಕೆ ಹೇಳುವಾಗಿಲ್ಲ, ಅಷ್ಟೆಲ್ಲ ಇದ್ದು ಕೂಡ ಅವರು ಬಹಳ ಖಂಡಿಸುವಂತಹ ಸಿನಿಮಾಗಳನ್ನು ಉದ್ದಕ್ಕೂ ಮಾಡ್ತಾ ಇದ್ದಾರೆ. ತುತ್ತೂರಿ ಸಿನಿಮಾಗಳನ್ನು ಮಾಡ್ತಾ ಇಲ್ಲ. ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಒಳ್ಳೆ ಸಿನಿಮಾ ಅಂತಂದ್ರೆ ಸರ್ಕಾರದ ಕಾರ್ಯಕ್ರಮಗಳನ್ನು ತುತ್ತೂರಿ ಮಾಡೋದಷ್ಟೇ ಒಳ್ಳೆ ಸಿನಿಮಾ ಅಂತ ಹೇಳುವ ಸ್ಥಿತಿ ಇವತ್ತು ತಲುಪಿದೀವಿ. ಅದು ತಪ್ಪಬೇಕು. ಅದು ಬರೀ ಇರಾನ್ ಒಂದೇ ಅಲ್ಲ, ಅನೇಕ ಲ್ಯಾಟಿನ್ ಅಮೆರಿಕನ್ ದೇಶದ ಕಥೆಯೂ ಅದೇ. ಅದು ತುಂಬಾ ಜನ ಸತ್ತು ಕೂಡ ಹೋಗಿದ್ದಾರೆ, ಗುಂಡೇಟ್ತಿಂದ ಸತ್ತಿದ್ದಾರೆ ಅಂತ. ಈಗ ವಾರ್ ಟಾರ್ನ್ ದೇಶಗಳೆಲ್ಲ ಕೂಡ ಒಳ್ಳೊಳ್ಳೆ ಸಿನಿಮಾಗಳು ಬಂದಿರೋದು ನಾವು ನೋಡಿದೀವಿ. ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಬಂದಿರೋದು ನಿಮ್ಮ ಅಫ್ಘಾನಿಸ್ತಾನದಿರ್ಬೋದು ಅಥವಾ ಬೇರೆ ಬೇರೆ ತರದ ಸಾಮಾನ್ಯವಾಗಿ ಸದಾ ಯುದ್ಧ ನಡೀತಾ ಇರುವಂತಹ ಪ್ರದೇಶಗಳಲ್ಲಿ, ಇರಾಕಿದ್ದಿರ್ಬೋದು, ಸಿರಿಯಾದಿರ್ಬೋದು, ಬೇರೆ ಬೇರೆ ದೇಶಗಳನ್ನು ಗಮನಿಸಿದಾಗ ಕೂಡ ಯುದ್ಧ ಪೀಡಿತವಾಗಿರುವಂತಹ, ಅತ್ಯಂತ ಕಷ್ಟದಲ್ಲಿರುವಂತಹ, ಬದುಕುವುದೇ ಕಷ್ಟ ಅನ್ನುವಂತಹ ಸ್ಥಿತಿಯಲ್ಲಿರುವಂತಹ ದೇಶಗಳಲ್ಲಿಯೂ ಕೂಡ ಇಂಥ ಪ್ರಯತ್ನಗಳು ಬಹಳ ದೊಡ್ಡ ಮಟ್ಟದಲ್ಲಿ ಆಗಿದೆ. ಬಹುಶಃ ಅಂತ ಸಿನಿಮಾಗಳಂತ ನಮಗೆ ತೋರಿಸ್ಬೇಕು ಅಂತ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಫೆಸ್ಟಿವಲ್ ಡೈರೆಕ್ಟರ್. ಯಾಕಂದ್ರೆ ಕಷ್ಟದಲ್ಲಿರೋರು ನಮ್ಗಿಂತಲೂ ಒಳ್ಳೆ ಸಿನಿಮಾ ಮಾಡ್ತಿದ್ದಾರೆ ಅಂತಂದ್ರೆ ನಮ್ಗೊಂದು ಪಾಠ ಆಗಬಹುದು. ಅದು ನಾವು ಯಾವ್ದೋ ಒಂದು ಬಹಳ ಅಭಿವೃದ್ಧಿ ಪಡೆದಂತ ದೇಶ, ಒಂದು ಫ್ರಾನ್ಸ್, ಒಂದು ಜರ್ಮನಿಯೋ, ಒಂದು ಅಮೆರಿಕದ ಸಿನಿಮಾ ತಂದು ತೋರಿಸಿದ್ರೆ ಅದು ನಮಗೊಂದು ಮಾರ್ಗವನ್ನು ಸೂಚಿಸದೆ ಹೋಗ್ಬೋದು. ಆದ್ರೆ ಒಂದು ಇರಾನ್, ಒಂದು ಅಫ್ಘಾನಿಸ್ತಾನ, ಒಂದು ಬಾಂಗ್ಲಾದೇಶ, ಒಂದು ಮಂಗೋಲಿಯಾ, ಅವು ನಮಗೆ ಶ್ರೀಲಂಕಾ, ಅವರೆಲ್ಲರೂ ನಮಗಿಂತ ಒಳ್ಳೆ ಸಿನಿಮಾ ಮಾಡ್ತಿದ್ದಾರೆ ಅಂದ್ರೆ ಅದು ಯಾಕೆ ಸಾಧ್ಯ ಆಗುತ್ತೆ? ನಾವು ಅವ ಚಿಂತನೆ ಹಚ್ಚೋದಕ್ಕೆ ಸಾಧ್ಯ ಆಗುತ್ತೆ. ಅದು ಆಗ್ಬೇಕಾಗಿದೆ. ನಿಮ್ಮ ಪ್ರಕಾರ ಇವೆಲ್ಲ ನಮ್ಮ ಕಮರ್ಷಿಯಲ್ ಸಿನಿಮಾಗಳ ಹಾವಳಿಯ ನಡುವೆಯೂ ಮತ್ತು ಒಂದು ಜನಪ್ರಿಯ ಸಿನಿಮಾ ಸಂಸ್ಕೃತಿ ವ್ಯಾಪಕವಾಗಿ ಹಬ್ಬಿರುವುದರ ನಡುವೆಯೂ ಕೂಡ ಕನ್ನಡದಲ್ಲಿ ಬಹಳ ಒಳ್ಳೊಳ್ಳೆಯ ಸಿನಿಮಾಗಳನ್ನ ಮಾಡುವಂತ ನಿರ್ದೇಶಕರು, ನಿರ್ಮಾಪಕರು ಇವತ್ತು ಇದ್ದಾರೆ. ಹೊಸಬ್ರು ನನಗೆ ಬಹಳ ಆಶ್ಚರ್ಯ ಆಗೋದು ಅಂತಂದ್ರೆ ಅದಕ್ಕೆಲ್ಲ ಕಾರಣ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್. ಈಗ ಮನ್ಸೂರಿ ಅವರು ಇಂಟರ್ವ್ಯೂ ನಲ್ಲಿ ಹೇಳಿದ್ದಾರೆ, ನಾನು ಫಿಲ್ಮ್ ಫೆಸ್ಟಿವಲ್ ಇಂದ ಬಂದಂತ ಒಬ್ಬ ನಿರ್ದೇಶಕ ಅಂತ. ಇವತ್ತು ಈಗ ಒಂದು ಕಳೆದ 2-3 ವರ್ಷದಲ್ಲಿ ಬೇರೆ ಬೇರೆ ರೀತಿಯ ಸಿನಿಮಾಗಳನ್ನು ಮಾಡ್ತಾ ಇದಾರಲ್ಲ, ಅವರಿಗೆಲ್ಲರಿಗೂ ಇದೇ ಒಂದು ಸೂಚನೆ ಕೊಟ್ಟಿದ್ದು, ಈ ನೋಡಿ ಈ ದಿಸೆಯಲ್ಲಿ ಹೋಗಬಹುದು ಅಂತ. ಹಾಗಾಗಿ ಆ ಕಾರಣಕ್ಕಾಗಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಬಹಳ ಮುಖ್ಯವಾಗ್ತಾ ಹೋಗುತ್ತೆ. ಅಂಡ್ ಇವತ್ತು ತುಂಬಾ ಹೊಸ ಪ್ರತಿಭೆಗಳು ಕನ್ನಡದಲ್ಲಿ ಬಂದಿದೆಯಲ್ಲ ನಿರ್ದೇಶಕರು. ಅನ್ಫಾರ್ಚುನೇಟ್ಲಿ ಅವ್ರು ಯಾವ ಸಿನಿಮಾಗಳನ್ನು ನಾವ್ ಯಾರು ನೋಡಕ್ ಆಗ್ತಾ ಇಲ್ಲ, ಯಾರಿಗೂ ನೋಡಕ್ ಅವಕಾಶ ಇಲ್ಲ. ಪಾಪ ಅವರೆಲ್ಲ ಹೇಗೋ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ಆ ಸಿನಿಮಾಗಳು ಬೇರೆ ಬೇರೆ ಕಡೆ ಮನ್ನಣೆಗಳು ಬರ್ತಾ ಇದೆ, ಆದ್ರೆ ಇಲ್ಲಿ ನಮಗೆ ನೋಡೋ ಅವಕಾಶ ಬಂದಿಲ್ಲ. ಈಗ ಈ ಸಿನಿಮಾಗಳನ್ನು ತೋರಿಸೋದಕ್ಕೆ 2 ವಿಧಾನಗಳಿದೆ. ಒಂದು, ಕೇರಳದಲ್ಲಿ ಮಾಡಿದ ಹಾಗೆ ಏನು ಫಿಲ್ಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಲ್ಲಿ ಏನು ಥಿಯೇಟರ್ಗಳನ್ನ ಮಾಡಿದೆ, ಆ ತರ ಕರ್ನಾಟಕ ಸರ್ಕಾರವು ಕೂಡ ಸಣ್ಣ ಸಣ್ಣ ಥಿಯೇಟರ್ಗಳನ್ನ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸ್ಥಾಪಿಸಬೇಕು ಅನ್ನುವಂಥದ್ದು. ಇದು ಬಹಳ ವರ್ಷಗಳಿಂದ ನಿಮ್ಮ ಚಿತ್ರೋದ್ಯಮ ಸರ್ಕಾರಕ್ಕೆ ಹೇಳ್ತಾನೆ ಇದೆ, ಜನತಾ ಥಿಯೇಟರ್ಗಳನ್ನ ಮಾಡಿ ಅನ್ನುವಂಥದ್ದು. 2ನೇದು, ಈ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆದ ತಕ್ಷಣ ಇದರ ಒಂದು ಮುಂದುವರೆದ ಪ್ರಕ್ರಿಯೆಯಾಗಿ ಇಲ್ಲಿ ಯಾವ ಸಿನಿಮಾಗಳು, ಕನ್ನಡದ ಸಿನಿಮಾಗಳು ಗಮನ ಸೆಳೆದಿವೆ ಮತ್ತು ಅಫ್ಕೋರ್ಸ್ ಭಾರತದ ಸಿನಿಮಾಗಳು ಯಾವುದು ಗಮನ ಸೆಳೆದಿವೆ, ಪ್ರಶಸ್ತಿಗಳನ್ನು ಗಳಿಸಿವೆ ಅಥವಾ ಗಮನ ಸೆಳೆದಿವೆ, ಇಂಥವನ್ನ ರಾಜ್ಯದ ಎಲ್ಲೆಡೆ ಪ್ರದರ್ಶನ ಮಾಡುವಂತ ಒಂದು ವ್ಯವಸ್ಥೆಯನ್ನ ವಾರ್ತಾ ಪ್ರಚಾರ ಇಲಾಖೆ ಮಾಡಬಹುದಲ್ವಾ? ಅದೇ ಮಾಡ್ಬೋದು. ಅದನ್ನೇ ನಾನು ಆಗ ಹೇಳಿದ್ದು. ವಾರ್ತಾ ಮತ್ತು ಪ್ರಚಾರ ಇಲಾಖೆಯ ಸಭಾಂಗಣ ಇದ್ದೇ ಇದೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ. ಅದ್ರಲ್ಲಿ ಎಲ್ಲ ಸುಸಜ್ಜಿತವಾದ ರಂಗಮಂದಿರ ಇರುತ್ತೆ. ಅಲ್ಲಿ ಯಾಕೆ ನಾವು ತೋರ್ಸಕ್ಕಾಗಲ್ಲ ಈ ಚಿತ್ರಗಳನ್ನ? ನೀವು ಫಿಲ್ಮಿಗೆ ಎಂಟ್ರಿ ಅವರು ಫಿಲ್ಮ್ ಎಂಟರ್ ಮಾಡುವಾಗ್ಲೇ ಒಂದು ಅಂಡರ್ಟೇಕಿಂಗ್ ತಗೊಂಡ್ಬಿಡೋದು, ಇದಕ್ಕೊಂದು ವೇಳೆ ಆಯ್ಕೆ ಆದ್ರೆ ಈ ಚಿತ್ರದ ಇಷ್ಟು ಪ್ರದರ್ಶನವನ್ನ ಮಾಡುವ ಹಕ್ಕು ನಮ್ಮ
ವಾರ್ತಾ ಮತ್ತು ಪ್ರಚಾರ ಇಲಾಖೆ ಇರುತ್ತೆ ಅಂತಂದ್ರೆ ಆಗ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಈ ಚಿತ್ರೋತ್ಸವವನ್ನ ಮಾಡಬಹುದು. ಆಗೇನಾಗತ್ತೆ ಅಂದ್ರೆ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಈ ಫಿಲ್ಮ್ ಬಗ್ಗೆ ಅವೇರ್ನೆಸ್ ಹುಡ್ತಾ ಹೋಗುತ್ತೆ. ಕನ್ನಡದಲ್ಲಿ ಒಳ್ಳೆ ಸಿನಿಮಾನೇ ಬರ್ತಿಲ್ಲ ಅನ್ನೋದು ಜನರಲ್ ಆಗಿ ಹೇಳೋದು. ಆದ್ರೆ ನಾನು ಕನ್ನಡದಲ್ಲಿ ಬಹಳ ಒಳ್ಳೆ ಸಿನಿಮಾಗಳು ಆಗ್ತಾ ಇದೆ ಅಂತ ಒಂದು 10 ಸಿನಿಮಾ ಹೇಳಿದ್ರೆ 10 ಸಿನಿಮಾ ಯಾರಿಗೂ ಗೊತ್ತಿರೋದು. ಯಾಕಂದ್ರೆ ಆ ಸಿನಿಮಾಗಳ ನಾನು ಆ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ನಂಗೆ ಆ ಸಿನಿಮಾಗಳ ಪರಿಚಯ ಇದೆ, ಕೆಲವುದನ್ನ ನೋಡೋಕ್ಕಾಗಿದೆ. ಈ ಕೆಲಸವನ್ನ ಚಲನಚಿತ್ರ ಅಕಾಡೆಮಿ ಕೂಡ ಮಾಡಬಹುದು. ಕರ್ನಾಟಕ ಚಲನಚಿತ್ರ ಅಕಾಡೆಮಿ ವಾರ್ತಾ ಇಲಾಖೆ ಜೊತೆ ಸೇರ್ಕೊಂಡು ಮಾಡ್ತಾ ಹೋಗ್ಬೇಕಿದೆ. ನಾನು ಅದಕ್ಕೆ ಹೇಳಿದ್ದು ಅಕಾಡೆಮಿಯ ಕೆಲಸ ಕೇವಲ ಒಂದು ಚಿತ್ರೋತ್ಸವವನ್ನ ಮಾಡೋದಲ್ಲ, ಬಿಫೆಸ್ ಮಾಡೋದಲ್ಲ, ಸಿನಿಮಾ ಸಂಸ್ಕೃತಿಯನ್ನು ಹರಡಿಸೋದು. ನಾಗಾಭರಣ ಅವರು ಅಧ್ಯಕ್ಷರಾಗಿದ್ದಾಗ ರಾಜ್ಯದ ಉದ್ದಗಲಕ್ಕೂ ಒಂದು ಅಪ್ರಿಸಿಯೇಷನ್ ಕೋರ್ಸ್ ಮಾಡಿದ್ರು. ಬಾಬು ಅವರು ಇದಾದಾಗ ರಾಷ್ಟ್ರದ ಉದ್ದಗಲಕ್ಕೂ ಕನ್ನಡ ಸಿನಿಮಾಗಳ ಪ್ರದರ್ಶನ ಮಾಡಿಸಿದ್ರು. ಆ ತರದ ಸಣ್ಣ ಸಣ್ಣ ಪ್ರಯತ್ನಗಳು ಆಗಬೇಕು. ಇದು ಸುಮ್ಮನೆ ಒಂದು ಬಿಫೆಸ್ ಮಾಡ್ಬಿಟ್ಟು ಆಮೇಲೆ ನಾನು ಸುಮ್ಮನೆ ಇರ್ತೀನಿ ಅಂತಂದ್ರೆ ಕನ್ನಡ ಚಿತ್ರೋದ್ಯಮಕ್ಕೆ ಯಾವ ರೀತಿಯಲ್ಲೂ ಬೆನಿಫಿಟ್ ಆಗುತ್ತೆ. ಎಸ್ ಸರ್, ನಮ್ಮ ಇವತ್ತಿನ ಚರ್ಚೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುವಂತಹ ಸಮಯ. ಈ ವಿಚಾರಗಳನ್ನ ಸರ್ಕಾರದ ಗಮನಕ್ಕೆ ತರೋದಕ್ಕೆ ನಮ್ಮ ಮಿತಿನಲ್ಲಿ ನಾವು ಪ್ರಯತ್ನಿಸ್ತೀವಿ. ತ್ರಿವರ್ಣ ನ್ಯೂಸ್ ಇಂತಹ ಕೆಲವು ಗುಣಮಟ್ಟದ ಕಾರ್ಯಕ್ರಮಗಳನ್ನ, ನಮ್ದು ಸಣ್ಣ ಯೂಟ್ಯೂಬ್ ಚಾನಲ್ ಆದ್ರೂ ಕೂಡ ನಾವು ಇಂತಹ ಗುಣಮಟ್ಟದ ಕಾರ್ಯಕ್ರಮಗಳ ಕಡೆ ಕೂಡ ಫೋಕಸ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಎನಿಹೋ ನಮ್ಮ ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ನಿಮ್ಮ ಅಮೂಲ್ಯವಾದಂತಹ ಸಮಯವನ್ನ ನಮಗಾಗಿ ಮೀಸಲಿಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ತ್ರಿವರ್ಣ ನ್ಯೂಸ್ನ ಎಲ್ಲ ವೀಕ್ಷಕರ ಪರವಾಗಿಯೂ ಕೂಡ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ.